6ನೇ ಅಧ್ಯಾಯ 14-15ನೇ ಶ್ಲೋಕದ ಒಂದು ಭಾವಾರ್ಥದಿಂದ ಮುಂದುವರಿಸ್ತಾ ಇದ್ದೀವಿ. ಸೊ ಮತ್ತೊಮ್ಮೆ 5 ಓಕೆ. ಮಾಯಾಯೈ ಚೇದುಯಿ ಅಂಶ ನಿಮಿತ್ತ ಉಪಾದಾನ ಮಾಯಾ ನಿಮಿತ್ತ ಹೇತು ಉಪಾದಾನ ಪ್ರಧಾನ ಪುರುಷ ಈಶ್ವರ ಐಚೆ ದ್ವಿಮೂರ್ತಿ ಹಯ ವಿಶ್ವ ಸೃಷ್ಟಿ ಕರೆ ನಿಮಿತ್ತ ಉಪಾದಾನ Dhanalana. Just as the external energy consists of two parts, the efficient cause nimitta and the material cause upadana, Maya being the efficient cause and pradhana, the material cause. So Lord Vishnu, the Supreme Personality of Godhead, assumes two forms to create the material world with the efficient and material cause. ಇಲ್ಲಿಂದ ಪ್ರಾರಂಭ. The Sankhya philosophers, Kapila has connected the different elementary truths according to his own opinion. Material nature, according to him, consists of the equilibrium of the three material qualities: goodness, passion, and ignorance. Material nature produces the material energy known as Mahat, and Mahat produces the false ego. So, ಇಲ್ಲಿ Sankhya philosopher Kapila. So, Kapila ದೇವರು ಇಲ್ಲಿ connect the different elementary truths according to his own opinion. ಸೊ ಅವ್ರ ಪ್ರಕಾರವಾಗಿ ಈ ಒಂದು ಭೌತಿಕದ ಒಂದು ಕನೆಕ್ಟಿವಿಟಿ ಯಾವ ರೀತಿ ಒಂದು ಸೃಷ್ಟಿಯ ಪ್ರಾರಂಭ ಏನು 3 ಗುಣಗಳಿಂದ ಆಗಿದೆ ಅದನ್ನ ಮಹತ್ ಅಂತ ಇಲ್ಲಿ ವರ್ಣಿಸ್ತಾ ಇದೆ. ಅಂಡ್ ಮಹತ್ ಪ್ರೊಡ್ಯೂಸಸ್ ದ ಫಾಲ್ಸ್ ಈಗೋ. ನಂತರ ಮಹತ್ತಿಂದ ನಮಗೆ ಅಹಂಕಾರ, ಮಿಥ್ಯ ಅಹಂಕಾರ ಅಲ್ಲ ಮಿಥ್ಯ ಅಹಂಕಾರದ ಒಂದು ಪ್ರಾರಂಭ ಅನ್ನೋದು ಆಗುತ್ತೆ. The ego produces the 5 objects of sense perception, which produces the 10 senses, 5 for acquiring knowledge and 5 for working the mind and the 5 gross elements. ಈ ರೀತಿಯಾಗಿ ಅಹಂಕಾರ, ಮಿಥ್ಯ ಅಹಂಕಾರದಿಂದ ನಮ್ಮ ಇಂದ್ರಿಯಗಳ ಒಂದು ವಸ್ತುಗಳು ಅನ್ನೋದು ಪ್ರಕಟವಾಗುತ್ತೆ. ಅದರ ನಂತರ ನಮ್ಮ 10 ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಮತ್ತೆ ಕರ್ಮೇಂದ್ರಿಯಗಳು, ನಂತರ ನಮ್ಮ ಪಂಚಭೂತಗಳು ಈ ರೀತಿಯಾಗಿ ಒಂದರ ಮೇಲೆ ಒಂದು ಪ್ರಕಟ ಆಗ್ತಾ ಇರುತ್ತೆ. ಮೊದಲೆಲ್ಲ ಸೂಕ್ಷ್ಮವಾಗಿರುತ್ತೆ, ನಂತರ ಬರ್ತಾ ಎಲ್ಲ ಸ್ಥೂಲವಾಗಿ ಮಾರ್ತಾ ಇರುತ್ತೆ. ಸ್ಥೂಲವಾಗುವಂಥದ್ದು ಮಾತ್ರ ನಮ್ಮ ಕಣ್ಣುಗಳಿಗೆ ಪ್ರಕಟವಾಗ್ತಾ ಹೋಗುತ್ತೆ. Counting the Purusha or the enjoyer with these 24 elements, there are 25 different truths. So ಪುರುಷನು ಈ ಒಂದು 24 ಅಂಶಗಳಲ್ಲಿ ಒಂದರಲ್ಲಿ ಸೇರಿಸ್ಬಿಟ್ಟು ಆತನು 25 ಅಂತ ಹೇಳ್ತಾನೆ. The non-manifested stage of these 25 elementary truths is called Prakriti. ಇದನ್ನೆಲ್ಲ 25 ಅಂಶಗಳು ಸೇರಿಸಿದಾಗ ಅದೇನಾಗುತ್ತೆ? ಪ್ರಕೃತಿ ಆಗುತ್ತೆ, ಆರ್ ಮೆಟೀರಿಯಲ್ ನೇಚರ್, ಭೌತಿಕದ ಪ್ರಕೃತಿ. The qualities of material nature can associate with 3 different stages, namely as the cause of happiness, the cause of distress, and the cause of illusion. ಈ ರೀತಿ ಭೌತಿಕದ ಒಂದು ಗುಣಗಳು 3 ಹಂತಗಳಲ್ಲಿ ನೋಡಬಹುದು. ಒಂದು ಸಂತೋಷ, ಇನ್ನೊಂದು ದುಃಖ, ಇನ್ನೊಂದು ಭ್ರಮೆ. ಸೊ ಭ್ರಮೆಯಲ್ಲೂ ಕೆಲವೊಮ್ಮೆ ಸಂತೋಷ ದುಃಖ ಪಡ್ಕೊಂತಿರ್ತೀವಿ. ಈ ರೀತಿ 3ದಲ್ಲಿ ನೋಡಬಹುದು. The quality of goodness is the cause of material happiness. ಸೊ ಯಾರು ಸತ್ವ ಗುಣದಲ್ಲಿ ಇರ್ತಾರೆ ಅವ್ರು ಏನ್ ಮಾಡ್ತಾರೆ? ಈ ಒಂದು ಭೌತಿಕದ ಸಂತೋಷ ಅನ್ನೋದನ್ನು ಪಡಿತಾರೆ. The quality of passion is the cause of material distress. ಈ ಒಂದು ರಜಗುಣದಲ್ಲಿ ಯಾರು ತೊಡಗಿರ್ತಾರೆ ಅವರು ಭೌತಿಕದ ಕ್ಲೇಶಗಳನ್ನ ಅನುಭವಿಸ್ತಾರೆ. And the quality of ignorance is the cause of illusion. ಯಾರು ತಮೋ ಗುಣದಲ್ಲಿ ಇರ್ತಾರೆ ಅವರು ಬರೀ ಭ್ರಮೆಯಲ್ಲೇ ಅವ್ರ ಜೀವನ ಮಾಡ್ತಾ ಇರ್ತಾರೆ. ಹಗಲಿಗನ್ನಿಸು ಅಂತ ಹೇಳ್ತಾರೆ, ಆ ರೀತಿ ಬರೀ ಕನ್ಸಲೆ. ಅವ್ರ ಜೀವನದಲ್ಲಿ ಏನು ಉದ್ಧಾರ ಆಗಲ್ಲ, ಏನು ಮಾಡೋದಿಲ್ಲ ಕಾರ್ಯಗಳು, ಬಟ್ ಜಸ್ಟ್ ಊಹೆಯಿಂದನೇ ಮಾಡ್ಕೊಂತ ಇರ್ತಾರೆ. ನಾನ್ ನೋಡಿ ಏನ್ ಮಾಡ್ತೀನಿ, ನೋಡಿ ಲಕ್ಷ ಸಂಪಾದನೆ ಮಾಡ್ತೀನಿ, ಕೋಟಿ ಸಂಪಾದನೆ ಮಾಡ್ತೀನಿ, ಹಂಗ್ ಮಾಡಿದೆ, ಈ ಬಿಸ್ನೆಸ್ ಮಾಡ್ತೀನಿ, ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ, ಹಿಂಗೆ ಹೊರಟೋಗುತ್ತೆ ಅವ್ರ ಜೀವನ. ಬಟ್ ನಿಜವಾಗ್ಲೂ ಏನು ಮಾಡೋದಕ್ಕೆ ಅವರು ಸಾಧ್ಯ ಆಗಲ್ಲ, ಯಾಕಂದ್ರೆ ತಮ್ಮ ಗುಣದಲ್ಲಿ ಇರೋದು. Our material experience lies within the boundaries of these 3 manifestations of happiness, distress and illusion. ಈ ಭೌತಿಕದ ಒಂದು ಅನುಭವಗಳು, ನಮ್ದು ಎಲ್ಲ ಅನುಭವಗಳು 3ರಲ್ಲಿ ಇರುತ್ತೆ. ಒಂದು ಸಂತೋಷ, ದುಃಖ, ಇನ್ನೊಂದು ಭ್ರಮೆ. For example, a beautiful woman is certainly a cause of material happiness for one who possesses her as a wife, but the same beautiful woman is a cause of distress to a man whom she rejects, or who is cause of her anger, and if she leaves a man she becomes the cause of illusion.
ಕ್ಲಿಯರ್. ಸೊ ಉದಾಹರಣೆಗೆ ಅಲ್ಲಿ ಒಂದು ಸುಂದರವಾದ ಹುಡುಗಿನ ಕೊಟ್ಟಿದ್ದಾರೆ. ಒಂದು ಸುಂದರವಾದ ಹುಡುಗಿ ಒಬ್ಬನಿಗೆ ಹೆಂಡತಿ ಆಗಿದ್ರೆ ಅದು ಭೌತಿಕದ ಒಂದು ಸಂತೋಷ. ಕ್ಲಿಯರ್. ನಂತರ ಆ ಒಂದು ಹೆಣ್ಣು ಯಾರನ್ನಾದ್ರೂ ತಿರಸ್ಕರಿಸ್ತಾಳೆ. ಉದಾಹರಣೆಗೆ ಅದಕ್ಕೆ ಮುಂಚೆ ಯಾರಾದ್ರೂ ಪ್ರೀತಿಸೋದು ಇಲ್ಲ ನನ್ನ ಮದುವೆ ಆಗ್ಬೇಕು ಅಂದ್ರೆ ಆಕೆ ತಿರಸ್ಕರಿಸ್ತಾರೆ. ಅವಾಗ ಅದು ಬರೀ ದುಃಖದ ಒಂದು ಸಂಗತಿ ಆಗಿರ್ತಾಳೆ. ನಂತರ ಆ ಹೆಂಡತಿ ಇಲ್ಲ ಯಾರನ್ನಾದ್ರೂ ಆತ ಬಿಟ್ಟು ಹೋಗ್ಬಿಟ್ರೆ, ಸೊ ಇಷ್ಟು ದಿವಸ ಸಂತೋಷವಾಗಿದ್ದಂಥದ್ದು ಬಿಟ್ಟು ಹೋಗ್ಬಿಟ್ರೆ ಅದು ಬರೀ ಭ್ರಮೆಗೆ ಒಳಪಡುವಂಥದ್ದಾಗಿರುತ್ತೆ. ಯಾವತ್ತೂ ಆಚೆ ಬರ್ತಾಳೆ, ಮಾಡ್ತಾಳೆ, ಇದಾಗುತ್ತೆ, ಹಂಗಾಗುತ್ತೆ, ಸಂತೋಷವಾಗಿರ್ತೀನಿ, ಹಂಗೆ ಹಿಂಗೆ ಅಂತಾನೆ ಹೋಗ್ತಾನೆ ಇರುತ್ತೆ. ಬರೀ ಭ್ರಮೆಯ ಒಂದು ಜೀವನ. The two kinds of senses are the 10 external senses and the one internal sense, the mind. ಸೊ ಇಲ್ಲಿ ಒಟ್ಟು ಎಷ್ಟು ಇಂದ್ರಿಯಗಳು? 2 ವಿಧದ ಒಂದು ಇಂದ್ರಿಯಗಳು ಇರುತ್ತೆ. 10 ಇಂದ್ರಿಯಗಳು ಆಚೆ ಕಡೆ ಕಾಣಿಸುವಂಥದ್ದು, ಇನ್ನೊಂದು ಒಳಗಡೆ ಒಂದು ಇಂದ್ರಿಯಗಳಿದೆ. ಇದನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಮಮೈವಾಂಶ ಜೀವಲೋಕ ಜೀವಭೂತ ಸನಾತನ ಮನಃ ಅಷ್ಟಾನಿಂದ್ರಿಯಾನಿ ಪ್ರಾಕೃತಿಸ್ತಾನೆ ಕರ್ಷತಿ. 5 ಇಂದ್ರಿಯಗಳೊಟ್ಟಿಗೆ ಇನ್ನೊಂದು ಇಂದ್ರಿಯ, 6ನೇ ಇಂದ್ರಿಯ ಮನಸ್ಸಿನಿಂದ ಆತ ಕರ್ಷತಿ, ಭೌತಿಕದಲ್ಲಿ ಸಿಲುಕೊಂಡಿದ್ದಾನೆ. Then, thus there are 11 senses according to Kapila. Material nature is eternal and all powerful. ಕಪಿಲನ ಪ್ರಕಾರವಾಗಿ ಈ ಒಂದು ಭೌತಿಕ ಅನ್ನೋದು ಶಾಶ್ವತವಾದದ್ದು ಮತ್ತೆ ಆಲ್ ಪವರ್ಫುಲ್, ಬಲಿಷ್ಠವಾದದ್ದು, ಶಕ್ತಿಶಾಲಿಯಾದದ್ದು. ಒರಿಜಿನಲಿ ದೇರ್ ಈಸ್ ನೋ ಸ್ಪಿರಿಟ್ ಅಂಡ್ ಮ್ಯಾಟರ್ ಹ್ಯಾಸ್ ನೋ ಕಾಸ್. ಸೊ ಇಲ್ಲಿ ಸ್ಪಿರಿಟ್ ಅನ್ನೋದು ಇಲ್ಲ. ಸ್ಪಿರಿಟ್ ಅಂದ್ರೆ ಏನು? ಬ್ರಹ್ಮನ್ ಅನ್ನೋದು ಇಲ್ಲ. ಅಂಡ್ ಮ್ಯಾಟರ್ ಹ್ಯಾಸ್ ನೋ ಕಾಸ್. ಸೊ ಮತ್ತೆ ಭೌತಿಕ ಜಡ ವಸ್ತುಗೆ ಯಾವುದೇ ಕಾರಣ ಇಲ್ಲ, ಪರಿಣಾಮ ಅನ್ನೋದು ಇಲ್ಲ. ಮ್ಯಾಟರ್ ಇಟ್ ಸೆಲ್ಫ್ ಇಸ್ ಅ ಚೀಫ್ ಕಾಸ್ ಆಫ್ ಎವ್ರಿಥಿಂಗ್. ಓಕೆ, ಸಾರಿ, ಮ್ಯಾಟರ್ ಹ್ಯಾಸ್ ನೋ ಕಾಸ್. ಮ್ಯಾಟರ್ ಇಟ್ ಸೆಲ್ಫ್ ಇಸ್ ಅ ಚೀಫ್ ಕಾಸ್ ಆಫ್ ಎವ್ರಿಥಿಂಗ್. ಇಟ್ ಈಸ್ ದಿ ಆಲ್ ಪರ್ವೇಡಿಂಗ್ ಕಾಸ್ ಆಫ್ ಆಲ್ ಕಾಸಸ್. ಸೊ ಈ ಒಂದು ಸಂಖ್ಯಾ ತತ್ವಗಳಲ್ಲಿ ಏನ್ ಹೇಳ್ತಾರೆ ನೋಡಿ, ಈ ಕಪಿಲ ಬೇರೆ, ಆ ಕಪಿಲ ಬೇರೆ. ಯಾರು? ಶ್ರೀಮದ್ ಭಾಗವತದ 3ನೇ ಸ್ಕಂದದಲ್ಲಿ ಬರುವಂತ ಕಪಿಲ ಬೇರೆ, ಈ ನಾಸ್ತಿಕವಾದ ಕಪಿಲ. ನಾಸ್ತಿಕವಾದ ಕಪಿಲ ಎಲ್ಲವೂ ಭೌತಿಕ, ಎಲ್ಲ ಭೌತಿಕದ ಒಂದು ಮೂಲ. ಇವಾಗ್ಲೂ ಆ ಒಂದು ಹೇಳಿಕೆ ಅನ್ನೋದು ಹೋಗ್ತಾ ಇರುತ್ತೆ. ಇಡೀ ಜಗತ್ತಲ್ಲಿ ದೇವರು ಅನ್ನೋದಿಲ್ಲ, ಬರೀ ಕಾಮದಿಂದನೇ ಎಲ್ಲ ಹುಟ್ಟೋದು. ಆಗ ಫಸ್ಟ್ ಬಂದಿದ್ದು ಒಂದು ಹೆಣ್ಣು ಗಂಡು ಅನ್ನೋದು ಬಂದ್ರು. ಅಲ್ಲಿಂದ ಏನಾಯ್ತು? ಅದಕ್ಕೂ ಈ ತರ ಡಾರ್ವಿನ್ ಥಿಯರಿ ಏನಾಯ್ತು? ಒಂದು ಸಿಂಗಲ್ ಸೆಲ್ ಇಂದ 2ನೇ ಸೆಲ್ ಬರುತ್ತೆ, 2 ಸೆಲ್ ಇಂದ 4 ಆಯ್ತು, 4 8 ಆಯ್ತು. ಈ ರೀತಿಯಾಗಿ ಮನುಷ್ಯನ ರೂಪ ಬಂತು ಅಂತಾನು ಹೇಳ್ತೇನೆ. ಕ್ಲಿಯರ್? ಎಸ್. So the Sankhya philosopher regards the total energy Mahatattva, the false ego, and the 5 objects of sense perception as the 7 diverse manifestations of material nature, which has 2 features known as the material cause and the efficient cause. ಈ ರೀತಿಯಾಗಿ ಸಂಖ್ಯಾ ಫಿಲಾಸಫಿ, ಸಂಖ್ಯಾ ತತ್ವದಿಂದ ಈ ಒಂದು ಮಹತ್ತತ್ವವನ್ನು ಯಾವ ರೀತಿ ರೂಪಿಸಲಾಗಿದೆ? ಮಿಥ್ಯಾ ಅಹಂಕಾರ ಮತ್ತು 5 ಇಂದ್ರಿಯಗಳ ವಸ್ತುಗಳು. ನಂತರ 7 ಡೈವರ್ಸ್ ಮ್ಯಾನಿಫೆಸ್ಟೇಷನ್ಸ್. ಸೊ 7 ವಿಧದ, ಈ ವಜ್ರ ಹೆಂಗೆ 7 ಬಣ್ಣಗಳನ್ನ ತೋರಿಸುತ್ತೆ, ಆ ರೀತಿ 7 ವಿಧದ ಡಿಫ್ರೆನ್ಸ್, ಅದೇ ಒಂದೇ ಆಗಿರುತ್ತೆ ಬಟ್ 7 ಡಿಫ್ರೆನ್ಸ್ ತೋರಿಸ್ತಾ ಇದೆ ಆಫ್ ಮೆಟೀರಿಯಲ್ ನೇಚರ್. ಇದು ಭೌತಿಕದ ಒಂದು ಪ್ರಕೃತಿ. ಸೊ 2 ಫೀಚರ್ಸ್ ನೋನ್ ಆಸ್ ದ ಮೆಟೀರಿಯಲ್ ಕಾಸ್ ಅಂಡ್ ಎಫಿಷಿಯಂಟ್ ಕಾಸ್. ಸೊ ಈ 2 ಕಾರಣಗಳು ಏನು? ಒಂದು ಭೌತಿಕದ ಕಾರಣ, ಇನ್ನೊಂದು ಎಲ್ಲದಕ್ಕಿಂತ ಮೂಲ ಕಾರಣ. The Purusha, the enjoyer, is without transformation, whereas material nature is always subject to transformation. ಇದರಲ್ಲಿ ಪುರುಷ ಮಾತ್ರ ಯಾವುದೇ ಬದಲಾವಣೆ ಇರೋದಿಲ್ಲ, ಮಿಕ್ಕಿರೋ ಎಲ್ಲ ಭೌತಿಕಗಳು ಬದಲಾವಣೆಗಳಾಗ್ತಾನೆ ಇರುತ್ತೆ. ಪ್ರಕೃತಿನೂ ಅಷ್ಟೇ, ನೀವು ಕಾಡು ನೋಡಿದ್ರು ಅಷ್ಟೇ. ಈ ಸತ್ತು ಏನದು ಹಲವಾರು 4 ಯುಗಗಳು, 4 ಸತ್ಯಯುಗದಿಂದ ನೋಡಿದಾಗ ಒಂದೊಂದು ಯುಗದ ಬದಲಾವಣೆ ಆಗ್ತಾನೆ ಇರುತ್ತೆ ಆಟೋಮೆಟಿಕ್. ನೀವೇನು ಮಾಡ್ಲಿಲ್ಲ ಅಂದ್ರೂ ಅದು ಬದಲಾವಣೆ ಆಗ್ತಾ ಇರುತ್ತೆ. ಉದಾಹರಣೆಗೆ ಇವತ್ತು ಇದೆಲ್ಲ ಖಾಲಿ ಇತ್ತು, ಇವಾಗ ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ ಅಂತೀವಿ. ಬೇಡ, ಒಂದು ಕಾಡಿಗೆ ಹೋಗಿ, ಒಂದು ಕಾಡು ಅಷ್ಟೇ, ಈ ವರ್ಷ ಇರೋದು ನೆಕ್ಸ್ಟ್ ವರ್ಷಕ್ಕೆ ಕಾಡು ಬದಲಾವಣೆ ಆಗಿರುತ್ತೆ. ಮರಗಳು ದೊಡ್ಡದಾಗಿರುತ್ತೆ, ಏನೋ ಒಂದು ಹಂಗೆ ಚೇಂಜ್ ಆಗಿ ಅದು ಬದಲಾವಣೆ ಅನ್ನೋದು ಆಗಿರುತ್ತೆ. ಕ್ಲಿಯರ್? ಎಸ್. ಬಟ್ ಆಲ್ ದ ಮೆಟೀರಿಯಲ್ ನೇಚರ್ ಇಸ್ ಇನರ್ಟ್. ಇಟ್ ಈಸ್ ದ ಕಾಸ್ ಆಫ್ ಎಂಜಾಯ್ಮೆಂಟ್ ಅಂಡ್ ಸ್ಯಾಲ್ವೇಷನ್ ಫಾರ್ ಮೆನಿ ಲಿವಿಂಗ್ ಕ್ರಿಯೇಚರ್ಸ್. ಇದು ಜಡ ವಸ್ತು ಯಾವುದು? ಈ ಒಂದು ಭೌತಿಕ. ಆದ್ರೂ ಅದು ಹಲವಾರು ಜನರಿಗೆ ಸಂತೋಷ ಕೊಡುವಂಥದ್ದು, ಭೋಗಿಸುವ ಒಂದು ತಾಣವಾಗಿದೆ. ಯಾರಿಗೆ? ಈ ಒಂದು ಜೀವರಾಶಿಗಳಿರುವಂಥದ್ದು. Its activities are beyond the conception of sense perception, but still one may guess at them by superior intelligence. ಇದು ಯಾರು ಭೌತಿಕವಾಗಿದ್ದಾರೆ ಅವ್ರಿಗೆ ಇದರ ಪ್ರಕಟವಾಗಲ್ಲ, ಆದ್ರೆ ಯಾರು ಒಂಚೂರು ಅದಕ್ಕಿಂತ ಬುದ್ಧಿಶಕ್ತಿ ಇದೆ, ಭೌತಿಕದ ಬುದ್ಧಿಶಕ್ತಿ, ಅಂಥವ್ರಿಗೆ ಇದೆಲ್ಲ ಪ್ರಕಟವಾಗುತ್ತೆ. Material nature is one, but because of the interaction of the 3 qualities, it can produce the total energy and the wonderful cosmic manifestation. ಸೊ ಭೌತಿಕದ ಪ್ರಕೃತಿ ಅನ್ನೋದು ಒಂದೇ,
ಮಾಯಾ, ಮಹತ್ತತ್ವ ಅನ್ನೋದು ಒಂದೇ. ಆದರೆ ಅದು ಇಂಟರಾಕ್ಷನ್ ಆಗ್ತಾ, ಬದಲಾವಣೆಗಳಾಗ್ತಾ, ಉದಾಹರಣೆಗೆ ಅದರಿಂದ 3 ಗುಣಗಳು ಅನ್ಮ್ಯಾನಿಫೆಸ್ಟೆಡ್ 3 ಮೋಡ್ಸ್ ಇಂದ ಪ್ರಾರಂಭ ಆಗುತ್ತೆ. ಅಂದ್ರೆ ಪ್ರಕಟವಾಗದಲ್ಲಿ ಒಂದೇ ಇರುತ್ತೆ, ನಂತರ ಅದು 3 ಆಗಿ ಪ್ರಕಟವಾಗುತ್ತೆ. ಸತ್ವಗುಣ, ರಜಗುಣ, ತಮಗುಣ, 3 ಬಣ್ಣಗಳ ತರ. ಆ 3 ಬಣ್ಣಗಳ ಮಿಶ್ರಣದಿಂದ ಹಲವಾರು ಬಣ್ಣಗಳನ್ನ ನಾವು ಮಾಡ್ತಾ ಹೋಗ್ಬೋದು. ಉದಾಹರಣೆಗೆ 3 ಒಂದೊಂದು ಡ್ರಾಪ್ ಹಾಕಿದ್ರೆ ಒಂದು ಬಣ್ಣ ಬರುತ್ತೆ, 1-2 ಡ್ರಾಪ್ ಒಂದೊಂದು ಡ್ರಾಪ್ ಹಾಕಿದ್ರೆ ಇನ್ನೊಂದು ಬಣ್ಣ ಬರುತ್ತೆ. ಇಲ್ಲ ಬೇರೆದು ಇನ್ನೊಂದು 2 ಡ್ರಾಪ್ ಹಾಕೋದಿಲ್ಲ, 5 ಡ್ರಾಪ್ ಹಾಕಿ ಬೇಕಿದ್ದು ಒಂದೊಂದು ಡ್ರಾಪ್ ಹಾಕಿದ್ರೆ ಇನ್ನೊಂದು ಬಣ್ಣ ಬರುತ್ತೆ. ಈ ರೀತಿ ಹಲವಾರು ರೀತಿಯಾದ ಡೈವರ್ಸಿಟಿ ಅನ್ನೋದು ಬರುತ್ತೆ. ಕ್ಲಿಯರ್? ಎಸ್. ದೆನ್ ಎಲ್ಲೋಯ್ತು, such transformation divide material nature into two. The Purusha, the enjoyer, idaito. Okay, although at the same time he is the master existing separately, the Purusha, the enjoyer, is inactive and without material qualities. Although at the same time he is the master existing separately in each and every body as the emblem of knowledge. ಸೊ ಅದೇ ಪುರುಷನು, ಯಾರು ಪರಮಾತ್ಮನು ಎಲ್ಲರ ಹೃದಯದಲ್ಲೋ ಇದ್ದಾನೆ, ಆದರೆ ಯಾವುದೇ ಒಂದು ಭೌತಿಕದ ಗುಣಗಳು ಇಲ್ಲದೆ ಆತ ಎಲ್ಲರ ಹೃದಯದಲ್ಲಿ ಇದ್ದಾನೆ. By understanding the material cause, one can guess that the Purusha, the enjoyer, being without activity, is aloof from all kinds of enjoyment or superintendence. ಸೊ ಈ ರೀತಿ ನೋಡ್ಬೋದು, ಆ ಪುರುಷನು ಈ ಎಲ್ಲರ ಒಳಗಡೆ ಇದ್ರೂ ಸರಿ ಯಾವುದೇ ಗುಣಗಳನ್ನ ಹೊಂದಿಲ್ಲ. ಆದ ಕಾರಣ ಎಲ್ಲ ಒಂದು ತೃಪ್ತಿಯಿಂದ, ಸಂತೋಷದಿಂದ ಆತ ಬೇರ್ಪಟ್ಟವನು, ಅತೀತನಾದವನಾಗಿರ್ತಾನೆ. ಮತ್ತೆ ಎಲ್ಲರ ಒಂದು ಸುಪೀರಿಯಂಡೆಂಟ್ಸ್. ಸೊ ಎಲ್ಲವನ್ನು ಹಿಂಗೆ ಹೇಳೋದು, ತಾವರೆ ಹೂವಿನ ಒಂದು ಎಲೆ ಯಾವ ರೀತಿ ನೀರ್ ಮೇಲಿದೆ, ಆ ರೀತಿ ಅದರ ಒಳಗಡೆನೇ ಇದ್ರು ಅದರ ಅಂಟುವಿಕೆ ಇಲ್ಲದೆ ಇದ್ದಾನೆ. Sankhya philosophy, after describing the nature of Prakriti, material nature, the Purusha, the enjoyer, asserts that the creation is only a product of their unification or proximity to one another. ಕೊನೆಯದಾಗಿ ಸಂಖ್ಯಾ ಯೋಗ ಏನು ಹೇಳುತ್ತೆ, ಎಲ್ಲದಕ್ಕೂ ಈ ಒಂದು ಭೌತಿಕನೇ ಕಾರಣ ಅಂತ ಹೇಳಿ ಕನ್ಕ್ಲೂಡ್ ಮಾಡ್ಬೋದು. With such unification, the living symptoms are visible in material nature, but one can guess that in the person of the enjoyer, the Purusha, there are powers of control and enjoyment. ಈ ಒಂದು ಜೀವರಾಶಿಗಳು ಅವರ ಲಕ್ಷಣಗಳಲ್ಲಿ ನೋಡಬಹುದು, ಯಾವ ರೀತಿ ಅವರೆಲ್ಲ ಒಂದು ಸಂತೋಷ ದುಃಖದಲ್ಲಿ ಒಳಪಡ್ತಾರೆ. ಆದ್ರೆ ಪುರುಷನಾದವನು ಇದರಲ್ಲಿ ಯಾವುದರಲ್ಲೂ ಒಳಪಡಲ್ಲ, ನಿಯಂತ್ರಣ ಆತನ ಯಾವುದು ನಿಯಂತ್ರಿಸೋದಿಲ್ಲ. When the Purusha is illusioned for want of sufficient knowledge, he feels himself to be the enjoyer, and when he is in full knowledge, he is liberated. So ಯಾವಾಗ ಆತ ಅರ್ಧಂಬರ್ಧ ಜ್ಞಾನಿ ಆಗಿದ್ದಾನೆ ಆವಾಗ ಇದರಲ್ಲಿ ಸಿಲ್ಕೊಂಡಿರ್ತಾನೆ, ಯಾವಾಗ ಪರಿಪೂರ್ಣ ಜ್ಞಾನಿ ಆಗಿರ್ತಾನೆ ಆವಾಗ ಆತ ಮುಕ್ತನಾಗ್ತಾನೆ. In the Sankhya philosophy, the Purusha is described to be always indifferent to the activities of Prakriti. ಸೊ ಪ್ರಕೃತಿ ಬೇರೆ, ಪುರುಷ ಬೇರೆ, ಇಲ್ಲಿ ವೆರಿ ಸಿಂಪಲ್. ಆ ರೀತಿಯಾಗಿ ಒಂದು ಸಂಖ್ಯಾ ತತ್ವ ಅನ್ನೋದು ನಮಗೆ ಹೇಳ್ಕೊಡುತ್ತೆ. ಇದೆಷ್ಟರ ಮಟ್ಟಿಗೆ ನಾವು ಇದು ಚರ್ಚೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಯಾಕೆಂದ್ರೆ ಇದು ನಮಗೆ ಇವಾಗಿರೋ ಜ್ಞಾನಕ್ಕಿಂತ ಕನ್ಫ್ಯೂಸ್ ಮಾಡೋ ರೀತಿಯಲ್ಲಿ ಇರುತ್ತೆ. ಆಕ್ಚುಲಿ ಕೃಷ್ಣ ಹೇಳ್ತಾನೆ, ದೈವೀಯಶಿ ಗುಣಮಯಿ ಮಮ ಮಾಯ ದುರತ್ಯಯ ಮಯಾದಕ್ಷಿಣ ಪ್ರಾಕೃತಿ ಸೂಯತೆ ಸಾ ಚರಾಚರ. ಸೊ ಪ್ರಕೃತಿ ಬಂದು ಭಗವಂತನ ಆಧೀನದಲ್ಲಿ ಇರುತ್ತೆ, ಅದು ಸಪ್ರೇಟ್ ಆಗಿ ಇಲ್ಲ. ಬಟ್ ಸಂಖ್ಯಾ ತತ್ವ ಈ ರೀತಿಯಾಗಿ ನಮಗೆ ಆ ಜ್ಞಾನವನ್ನು ತಿರುಚಿ ಹೇಳುತ್ತೆ, ಇಲ್ಲ ಆತನ ಭಾವನೆಗಳಿಂದ ಆತ ಹೇಳುತ್ತೆ. The Sankhya philosopher accepts 3 kinds of evidence, namely different perceptions, hypothesis, and traditional authority. When such evidence is complete, everything is perfect. The process of comparison is within such perfection. Beyond such evidence, there is no proof. There is not much controversy regarding direct perception evidence or authorized traditional evidence. The Sankhya system of philosophy identifies 3 kinds of procedures, namely the parinamat transformation, samanvayat adjustment, and shaktitaha performance of energies as the cause of the cosmic manifestation. ಕೊನೆಯದಾಗಿ ಇಲ್ಲಿ 3 ವಿಧಾನ ಅನ್ನೋದು ಈ ಒಂದು ಸಂಖ್ಯಾ ತತ್ವ ಅನ್ನೋದು ಕೊಡುತ್ತೆ. ಯಾವ ರೀತಿ ಟ್ರಾನ್ಸ್ಫಾರ್ಮೇಶನ್, ಯಾವ ರೀತಿ ಬದಲಾವಣೆಗಳಾಗುತ್ತೆ, ಮತ್ತೆ ಅಡ್ಜಸ್ಟ್ಮೆಂಟ್, ಅದನ್ನ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸಮಾನ್ವಯಾತ್ ನಂತರ ಶಕ್ತಿತಃ ಪರ್ಫಾರ್ಮೆನ್ಸ್ ಆಫ್ ಎನರ್ಜೀಸ್, ಆ ಶಕ್ತಿ ಇರೋದ್ರಿಂದ ಆ ಒಂದು ಬದಲಾವಣೆ. ಈ ರೀತಿಯಾಗಿ ಈ ಒಂದು ಸೌರಮಂಡಲ ಏನಿದೆ ಅದರ ತಕ್ಕಂಗೆ ಸೃಷ್ಟಿ ಅನ್ನೋದಾಗುತ್ತೆ, ಅದರ ಅನುಸಾರವಾಗಿ ಆಗುತ್ತೆ. Srila Baladev Vidyabhushana, in his commentary on the Vedanta Sutra, has tried to nullify this conclusion because he thinks that discrediting these so-called causes of the cosmic manifestation will nullify the entire Sankhya philosophy.
ಈ ರೀತಿ ಬಲದೇ ವಿದ್ಯಾಭೂಷಣ್ ಯಾರು ನಮ್ಮ ಈ ಒಂದು ವೇದಾಂತ ಸೂತ್ರದ ಒಂದು ಕಾಮೆಂಟ್ರಿ ಬರೆದಂತವರು ಗೋವಿಂದ ಭಾಸ್ಯ. ಸೊ ಅವ್ರು ಏನ್ ಮಾಡ್ತಾರೆ, ಈ ಎಲ್ಲ ತತ್ವಗಳು ಏನಿದೆ ಈ ಒಂದು ಸಂಖ್ಯಾ ತತ್ವದ ಒಂದು ಅದನ್ನೆಲ್ಲನೂ ಖಂಡಿಸ್ತಾರೆ. Materialistic philosophers accept matter to be the material and efficient cause of creation. For them, matter is the cause of every type of manifestation. Generally, they give the example of a water pot and clay. Clay is the cause of the water pot, but the clay can be found as both cause and effect. The water pot is the effect, and clay itself is the cause, but clay is visible everywhere. A tree is matter, but the tree produces fruits. Water is matter, but water flows. In this way, say the Sankhya test, matter is the cause of movements and production. ಸೊ ಈ ರೀತಿ ಹಲವಾರು ಉದಾಹರಣೆಗಳನ್ನ ಕೊಟ್ಟು ನಮ್ಮನ್ನ ಭ್ರಮೆಗೆ ತೊಳಗಿಸ್ತಾರೆ. ನಾವು ಆಧ್ಯಾತ್ಮ ಉದಾಹರಣೆಗಳನ್ನ ಕಟ್ಕೊಂಡೇ ಇವಾಗ ಎಲ್ಲ ಅಯೋಮಯದಲ್ಲಿ ಇದ್ದೀವಿ. ಇನ್ನು ಭೌತಿಕದ ಈ ಒಂದು ಉದಾಹರಣೆಗಳನ್ನ ಕಟ್ಕೊಂಡು ಏನ್ ಮಾಡ್ತೀವಿ? ಎಲ್ಲೋ ಇದ್ರ ಎಷ್ಟು ಅವಶ್ಯಕತೆ ಇಲ್ಲ ಇದೆ ಅನ್ನೋದು ಗೊತ್ತಿಲ್ಲ. ಅದ್ರ ಪ್ರಭುಪಾದ ಹೇಳ್ತಿದ್ದಾರೆ ಅಂತ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಸಂಖ್ಯಾ ತತ್ವದಲ್ಲಿ ಯಾವ ರೀತಿ ಹೇಳ್ತಾರೆ, ಮಣ್ಣು ಮತ್ತೆ ಈ ಒಂದು ಮಡಿಕೆ ಉದಾಹರಣೆ ಕೊಡ್ತಾರೆ. ಸೊ ಯಾವ ರೀತಿ ಒಂದು ಕ್ಲೇ ಇಸ್ ದ ಕಾಸ್ ಆಫ್ ದ ವಾಟರ್ ಪಾಟ್. ಕ್ಲೇ ಈ ಒಂದು ಮಣ್ಣೇನಿದೆ ಅದು ಮಡಿಕೆಯ ಒಂದು ಕಾರಣವಾಗಿದೆ. ಬಟ್ ದ ಕ್ಲೇ ಕ್ಯಾನ್ ಬಿ ಫೌಂಡ್ ಇನ್ ಬೋತ್ ಕಾಸ್ ಅಂಡ್ ಎಫೆಕ್ಟ್. ಆದ್ರೆ ಆ ಒಂದು ಮಣ್ಣು ಏನಿದೆ ಅದು ಒಂದು ಕಾರಣ ಮತ್ತೆ ಪರಿಣಾಮ ಎರಡರಲ್ಲೂ ಅದು ಇದೆ. ಸೊ ಈ ರೀತಿಯಾಗಿ ಎರಡೆರಡು ಉದಾಹರಣೆಗಳನ್ನ ಕೊಡ್ತಿದ್ದಾರೆ. ಒಂದು ಮಣ್ಣು ಮತ್ತೆ ಮಡಿಕೆ ಒಂದು ಉದಾಹರಣೆ ಕೊಡ್ತಿದ್ದಾರೆ. ಇನ್ನೊಂದು ನೀರು ಮತ್ತೆ ನೀರು ಹರಿಯೋದು. ಆದ ಕಾರಣ ಮತ್ತೆ ಪರಿಣಾಮ ಎರಡೂ ಭೌತಿಕನೇ, ಎಲ್ಲೂ ಆಧ್ಯಾತ್ಮಿಕ ಇಲ್ಲ ಇಲ್ಲಿ, ಎರಡು ಭೌತಿಕನೇ. ನಂತರ ಇನ್ನೇನು ಹೇಳ್ತಾರೆ, ಇನ್ನೊಂದು ಉದಾಹರಣೆ ಮರ ಮತ್ತೆ ಹಣ್ಣು. ಸೊ ಒಂದು ಮರ ಬೆಳೆದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಅದ್ರಲ್ಲಿ ಹಣ್ಣು ಅನ್ನೋದು ಬರುತ್ತೆ. ಸೊ ಕಾರಣ ಮತ್ತೆ ಪರಿಣಾಮ ಎರಡೂ ಆ ಭೌತಿಕನೇ ಎಲ್ಲದಕ್ಕೂ ಇದು ಕಾರಣ. Clear. As such, matter can be considered the material and efficient cause of everything in the cosmic manifestation. Srila Bhadreya Vidyabhushan has therefore initiated the nature of pradhana as follows. ಈ ರೀತಿಯಾಗಿ ಈ ಒಂದು ಸಂಖ್ಯಾ ತತ್ವಗಳು ಹೇಳ್ತಾರೆ. ಆದ ಕಾರಣ ಇಲ್ಲಿ ಬಲದೇವ್ ವಿದ್ಯಾಭೂಷಣ್ ಅವರು ಪ್ರಧಾನದಿಂದ ಇಲ್ಲಿ ನಮಗೆ ಈ ರೀತಿಯಾಗಿ ಹೇಳ್ಕೊಡ್ತಾರೆ. ಏನ್ ಹೇಳ್ತಾರೆ ಅವರು, ಮೆಟೀರಿಯಲ್ ನೇಚರ್ ಇಸ್ ಇನರ್ಟ್ ಅಂಡ್ such it cannot be the cause of matter. ಅದು ಜಡವಸ್ತು ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಅದು ಕಾರಣ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಇವಾಗ ಉದಾಹರಣೆಗೆ ಒಂದು ಮರದ ದಿಂಬು ಈ ರೀತಿ ಟೇಬಲ್ ಆಗಿದೆ, ಹಂಗೆ ಆಗೋಯ್ತ ಟೇಬಲ್ ಆಗಿ? ಖಂಡಿತ ಸಾಧ್ಯ ಇಲ್ಲ. ಅಲ್ಲಿ ಬ್ರಹ್ಮನ ಒಂದು ಅವಶ್ಯಕತೆ ಇದೆ. ಬ್ರಹ್ಮನ್ ಅಂದ್ರೇನು, ಚೇತನಾತ್ಮದ ಒಂದು ಅವಶ್ಯಕತೆ ಇದೆ. ಒಂದು ವ್ಯಕ್ತಿ ನನ್ನ ಕೈ ಕಾಲ ಆಡ್ತಾ ಇದೆ ಅಂದ್ರೆ ಅಲ್ಲಿ ಆತ್ಮ ಅನ್ನೋದು ಇದೆ. ಈ ಒಂದು ಮರದ ದಿಂಬು ಟೇಬಲ್ ಆಗಿ ಮಾರ್ಪಡಲ್ಲ. ಒಂದು ವ್ಯಕ್ತಿ ಬಂದು ಅದನ್ನ ಟೇಬಲ್ ಆಗಿ ಮಾಡ್ಬೋದು. ಕರೆಕ್ಟಾ? ಅದು ತಾನಾಗುತ್ತೆ. ಅದೇ ಕಾರಣ ಆಗಕ್ಕಾಗಲ್ಲ. ಕ್ಲಿಯರ್? Neither as the material nor as the efficient cause. Seeing the wonderful arrangement and management of the cosmic manifestation generally suggests that a living brain is behind this arrangement. For within a living brain, such an arrangement could not exist. One should not imagine that such an arrangement can exist without conscious direction. In our practical experience, we never see that inert bricks can themselves construct a big building. ಉದಾಹರಣೆಗೆ ಇಟ್ಟಿಗೆಗಳು ತನ್ನನ್ನ ತಾನು ಒಂದು ದೊಡ್ಡ ಬಿಲ್ಡಿಂಗ್ ಆಗಿ ಮಾಡ್ಕೊಳಕ್ಕಾಗುತ್ತಾ? ಮನೆ ಮಾಡ್ಕೊಳಕ್ಕಾಗುತ್ತಾ? ಇಲ್ಲ, ಮನುಷ್ಯನ ಅವಶ್ಯಕತೆ ಇದೆ. ಕರೆಕ್ಟ್? ಅಂದ್ರೆ ಅಲ್ಲಿ ಜೀವಂತವಾಗಿರೋರು ಒಬ್ರು ಬೇಕೇ ಬೇಕು ಅದನ್ನ ಮಾಡೋದಕ್ಕೆ. ಅದೇ ರೀತಿ ಇಡೀ ಪ್ರಪಂಚ ಎಲ್ಲವೂ ಜಡವಸ್ತು ಆಗಿರೋದ್ರಿಂದ ಅದು ಹಿಂಗ್ ಕೆಲಸ ಮಾಡ್ತಿದೆ. ಅದ್ರ ಹಿಂದ್ಗಡೆ ಯಾರೋ ಒಬ್ರು ಮಾಡೋರು ಇದಾರಲ್ಲ. ಉದಾಹರಣೆಗೆ ಒಂದು ಗ್ರಹ ಸುಂದರವಾಗಿ ಪ್ರಕಟವಾಗಿದೆ, ಗುಂಡಕ್ಕೆ ಪ್ರಕಟವಾಗಿದೆ, ಈ ರೀತಿ ಚಲಿಸ್ತಾ ಇದೆ, ಸೂರ್ಯನ ಸುತ್ತಾ ಇದೆ. ಹೆಂಗ್ ಸುಮ್ಮನೆ ಆಗ್ಬಿಡುತ್ತೆ ಅದೆಲ್ಲವೋ? ಇಲ್ಲ, ಅದನ್ನ ಮಾಡೋರು ಯಾರೋ ಒಬ್ರು ಇದ್ದಾರಲ್ಲ. ಯಾವ ರೀತಿ ಒಂದು ಇಟಿಕೆ ತನ್ನನ್ನ ತಾನು ಒಂದು ಬಿಲ್ಡಿಂಗ್ ಮಾಡ್ಕೊಳಕ್ಕಾಗಲ್ಲ, ಅಲ್ಲ ಒಂದು ಮನೆ ಮಾಡ್ಕೊಳಕ್ಕಾಗಲ್ಲ, ಒಂದು ವ್ಯಕ್ತಿ ಅದನ್ನ ಮಾಡಬೇಕು. ಅದೇ ರೀತಿನೇ ಇಡೀ ಸೌರಮಂಡಲವನ್ನು ನಿಯಂತ್ರಣ ಮಾಡೋರು ಒಬ್ರಿದ್ದಾರೆ, ಆತನೇ ಭಗವಂತ. Very simple. The example of the water pot cannot be accepted because a water pot has no perception of pleasure or distress. Such perception is within. Therefore, the covering body or the water pot cannot be synchronized with it. ಸೊ ಈ ಒಂದು ಮಡಿಕೆ ಮತ್ತೆ ಮಣ್ಣಿನ ಉದಾಹರಣೆ ಅನ್ನೋದು ತಪ್ಪಾಗುತ್ತೆ. ಯಾಕಂದ್ರೆ ಆ ಒಂದು ಮಡಿಕೆಗೆ ಯಾವುದೇ ಒಂದು ಸುಖ ದುಃಖಗಳು ಅನ್ನೋದು ಇಲ್ಲ. ಕ್ಲಿಯರ್?
ಆಕ್ಚುಲಿ ಸುಖ ದುಃಖಗಳು ಅನ್ನೋದು ಏನು, ಆ ಒಂದು ದೇಹದ ಒಳಗಡೆ ಇರುವಂತ ಇದಕ್ಕೆ ಸುಖ ದುಃಖಗಳು ಇರುತ್ತೆ, ಆ ದೇಹಕ್ಕೆ ಯಾವುದು ಇರೋದಿಲ್ಲ. ಕರೆಕ್ಟ್. ಜಡ ವಸ್ತುಗೆ ಏನಿರುತ್ತೆ, ಅದಕ್ಕೆ ಆ ಕಾನ್ಶಿಯಸ್ ಅನ್ನೋದು ಇರೋದಿಲ್ಲ, ಪ್ರಜ್ಞೆ ಅನ್ನೋದು ಇರೋದಿಲ್ಲ. Sometimes the material scientists suggest that tree grows from the earth automatically without assistance from a gardener because that is the tendency of matter. ಕೆಲವರು ಹೇಳ್ತಾರೆ ಮರ ತಂತಾನೇ ಬೆಳ್ಕೊಳ್ಳುತ್ತೆ ಒಂದು ಭೂಮಿಯಲ್ಲಿ, ಅಲ್ಲಿ ಯಾರು ತೋಟಗಾರಿಕೆ ಮಾಡೋ ಅವಶ್ಯಕತೆ ಇಲ್ಲ. ಕರೆಕ್ಟ್. ಆದ ಕಾರಣ ಜಡ ವಸ್ತುಗೆ ಯಾವ್ದರ ಒಂದು ಅವಶ್ಯಕತೆ ಇಲ್ಲ, ಅದು ತಂತಾನೆ ಆಗುತ್ತೆ. They also consider the institution of living creatures from birth to the material, but such material tendencies as bodily intuition cannot be accepted as independent, for they suggest the existence of a spirit soul within the body. ಸೊ ಈ ರೀತಿ ಯಾವುದೋ ಒಂದು ಪರಿಣಾಮ ಆಗಬೇಕು ಅಂದ್ರೆ ಅದ್ರ ಒಳಗಡೆ, ಆ ದೇಹದ ಒಳಗಡೆ ಒಂದು ಆತ್ಮ ಇದ್ರೆ ಮಾತ್ರ ಆಗುತ್ತೆ, ಜೀವಂತವಾದ ಆತ್ಮ ಇದ್ರೆ ಮಾತ್ರ ಆಗುತ್ತೆ. ಆಕ್ಚುಲಿ ನೈದರ್ ದ ಟ್ರೀ ನಾರ್ ಎನಿ ಅದರ್ ಬಾಡಿ ಆಫ್ ದ ಲಿವಿಂಗ್ ಕ್ರಿಯೇಚರ್ ಹ್ಯಾಸ್ ಎನಿ ಟೆಂಡೆನ್ಸಿ ಆರ್ ಇಂಟ್ಯೂಷನ್. ದ ಟೆಂಡೆನ್ಸಿ ಅಂಡ್ ಇಂಟ್ಯೂಷನ್ ಎಕ್ಸಿಸ್ಟ್ ಬಿಕಾಸ್ ದ ಸೋಲ್ ಇಸ್ ಪ್ರೆಸೆಂಟ್ ವಿತ್ ಇನ್ ದ ಬಾಡಿ. ಸೊ ಆ ರೀತಿ ಪರಿಣಾಮ ತಂತಾನೆ ಆಗೋದಿಲ್ಲ, ಆದ್ರೆ ಅದ್ರೊಳಗಡೆ ಜೀವ ಇರೋದ್ರಿಂದ ಆಗುತ್ತೆ. ಬೀಜ, ಒಂದು ಮರದ ಬೀಜದೊಳಗಡೆನೂ ಜೀವ ಇದೆ. ಆ ಜೀವ ಇರೋದ್ರಿಂದನೇ ಅದು ಮೊಳಕೆ ಹೊಡೆದು ಅಲ್ಲಿಂದ ಮರವಾಗೋದಕ್ಕೆ ಪ್ರಯತ್ನ ಮಾಡುತ್ತೆ. ಇನ್ನೊಂದು ಗೊತ್ತಾ, ಇದೆಷ್ಟು ಜನರಿಗೆ ಗೊತ್ತೋ ಗೊತ್ತಿಲ್ಲ, ಮರ ತನ್ನನ್ನು ತಾನು ಸುರಕ್ಷಿತಗೊಳಿಸ್ಕೊಳ್ಳುತ್ತೆ, ತನ್ನನ್ನು ತಾನು ಪೋಷಿಸ್ಕೊಳ್ಳುತ್ತೆ, ತನ್ನನ್ನು ತಾನು ಏನ್ ಹೇಳೋದು ಆಹಾರ ಸೃಷ್ಟಿ ಮಾಡ್ಕೊಳ್ಳುತ್ತೆ. ಗೊತ್ತಾ ಇದು? ಚಿಕ್ಕದಾದ ಉದಾಹರಣೆ, ಬಿಸಿಲುಗಾಲ ಬರುತ್ತೆ, ಏನಾಗುತ್ತೆ, ಎಲ್ಲ ಎಳೆಗಳೆಲ್ಲ ಉದುರೋಗುತ್ತೆ, ತನ್ನ ಎಲ್ಲ ಬುಡದಲ್ಲಿ ಸೇರ್ಕೊಳ್ಳುತ್ತೆ. ನಂತರ ಮಳೆಗಾಲ ಬರುತ್ತೆ, ಆ ಮಳೆ ಬಂದಾಗ ಎಲ್ಲ ಬಿದ್ದು ಅದೆಲ್ಲ ಗೊಬ್ಬರವಾಗಿ ಮಾರ್ಬಿಡುತ್ತೆ. ಆ ಗೊಬ್ಬರ ಎಲ್ಲ ಒಂದು ಇದು ಏನದು ಬೇರುಗಳಿದೆಯಲ್ಲ, ಆ ಬೇರುಗಳಲ್ಲಿ ಹೀರ್ಕೊಳ್ಳಿ, ಇದು ಕಾಡಲ್ಲಿ ಇಲ್ಲಲ್ಲ, ಕಾಡಲ್ಲಿ ಅದು ಹೀರ್ಕೊಳ್ಳುತ್ತೆ. ಸೊ ಮಳೆ ನೀರು ನಿಲ್ಲುವ ಶೇಖರಣೆ ಆಗುವ ಒಂದು ತಾಣವಾಗಿರುತ್ತೆ. ಸೊ ಅದಕ್ಕೆ ದೀರ್ಘಕಾಲದಲ್ಲಿ ನೀರು, ಆ ಪೌಷ್ಟಿಕಾಂಶ ಅನ್ನೋದು ಸಿಗುತ್ತೆ. ಆ ನೀರು ಗೊಬ್ಬರವಾಗಿ ನಂತರ ಮಣ್ಣಲ್ಲಿ ಮಣ್ಣು ಬೆರೆತು ಅದು ಹೆಂಗಿರುತ್ತೆ ಅಂದ್ರೆ ಇನ್ನು 1 ವರ್ಷಕ್ಕೆ ಅದರ ಜೀವನ ಅನ್ನೋದು ಆಗುತ್ತೆ. ಮತ್ತೆ ಮರೋ ವರ್ಷಕ್ಕೆ ಅಷ್ಟೊತ್ತಿಗೆ ಅದು ರೆಡಿ ಮಾಡ್ಕೊಳ್ಳುತ್ತೆ ತನ್ನ. ಕ್ಲಿಯರ್? ವೆರಿ ಸಿಂಪಲ್. ಆಕ್ಚುಲಿ ನಾವು ಗಿಡ ಮರಗಳಿಗೇನು ಬುದ್ಧಿ ಇಲ್ಲ ಅಂತೀವಲ್ಲ, ಅದಕ್ಕೂ ಇರುತ್ತೆ. ಕಾನ್ಶಿಯಸ್ ಕಮ್ಮಿ, ಪ್ರಜ್ಞೆ ಕಮ್ಮಿ, ಅದಕ್ಕಿಂತ ಶುದ್ಧವಾಗಿ ಇಲ್ಲವೇ ಇಲ್ಲ ಅನ್ನೋದಲ್ಲ. ಉದಾಹರಣೆಗೆ ಕೆಲವು ಗಿಡಗಳನ್ನ ನೋಡಿರ್ತಾರೆ, ಬಿಸಿಲು ಯಾವ ಕಡೆ ಬಂದ್ರೆ ಆ ಕಡೆ ಅದು ತಿರುಗುತ್ತೆ, ಆ ಕಡೆ ಬೆಳೀತದೆ. ಈ ಲತಗಳನ್ನ ಬೆಳೆಸ್ತೀವಿ ಗೊತ್ತಾ, ಯಾಕೆ? ಒಂದು ಗಿಡ ಇಟ್ಟಿರ್ತೀವಿ, ಇವಾಗ ಮನೆಯಲ್ಲಿ ಹಲವಾರು ಜನರು ತುಳಸಿ ಗಿಡ ಅದೆಲ್ಲ ಇಟ್ಟಿರ್ತಾರೆ, ನೋಡ್ಬೋದು. ಯಾವಾಗ ಇಟ್ಟರು ಸರಿ ಸ್ಟ್ರೈಟ್ ಆಗಿ ಬೆಳೆಯಲ್ಲ, ಒಂದ್ ಕಡೆನೇ ವಾಲುತ್ತೆ. ಯಾಕೆ? ಒಂದ್ ಕಡೆ ಮಳೆ ಇದು ಬಿಸಿಲು ಬೀಳ್ತಾ ಇರುತ್ತೆ, ಇನ್ನೊಂದ್ ಕಡೆ ನಮ್ಮ ಒಂದು ಮನೆ ಇರುತ್ತೆ ಅಲ್ಲ, ಆದ ಕಾರಣ ಆ ಕಡೆನೇ ಅದು ಮುಖ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಬುದ್ಧಿ ಇಲ್ವಾ ಅದಕ್ಕೆ? ಇದು ತಾನೆ, ಒಂದು ಆತ್ಮ ಇಲ್ಲದೆ ಬುದ್ಧಿ ಎಲ್ಲಿಂದ ಬಂತು? ಸೊ ಅದು ಸಹ ಮಾಡ್ತಿದೆ, ಆದ್ರೆ ನೋಡೋದಕ್ಕೆ ನಮ್ಗೆ ಜ್ಞಾನ ಇಲ್ಲ. ಜಡ ವಸ್ತು ಹೆಂಗೋ ಬೆಳೀತಾ ಇದೆ, ಖಂಡಿತ ಇಲ್ಲ. Clear? In this connection, the example of a car and driver may be given very profitably. The car has a tendency to turn right and left, but one cannot say that the car itself, as matter, turns right and left without the direction of a driver. ಉದಾಹರಣೆಗೆ ಕಾರು ಎಡಗಡೆ ಬಲಗಡೆ ಹೋಗ್ಬೇಕು ಅಂದ್ರೆ ಅದು ತಂತಾನೆ ಹೋಗಕ್ ಆಗಲ್ಲ, ಅದ್ರೊಳಗಡೆ ಇರೋ ಡ್ರೈವರ್ ಇಂದ ಅದು ಹೋಗುತ್ತೆ. A material car has neither tendencies or intuition independent to the intention of the driver within the car. ಸೊ ಅದಕ್ಕೆ ಪ್ರತ್ಯೇಕವಾಗಿ ಯಾವುದೇ ಒಂದು ಕೋರಿಕೆಯಲ್ಲಿ ಯಾವುದೇ ಒಂದು ಭಾವ ಅನ್ನೋದು ಇರೋದಿಲ್ಲ, ತಾನು ಎಡಗಡೆ ಬಲಗಡೆ ಹೋಗ್ಬೇಕು ಅನ್ನೋದು ಇಲ್ಲ, ಸ್ವಾತಂತ್ರ್ಯನೂ ಇರೋದಿಲ್ಲ. ಸೊ ಒಂದು ಡ್ರೈವರ್ ಯಾವ ರೀತಿ ಓಡಿಸ್ತಾನೆ ಆ ರೀತಿ ಹೋಗುತ್ತದೆ. ಸೇಮ್ ಪ್ರಿನ್ಸಿಪಲ್ ಅಪ್ಲೈಸ್ ಫಾರ್ ದಿ ಆಟೋಮೆಟಿಕ್ ಗ್ರೋತ್ ಆಫ್ ಟ್ರೀಸ್ ಇನ್ ದ ಫಾರೆಸ್ಟ್. The growth takes place because of the soul's presence within the tree. ಕ್ಲಿಯರ್? ಆ ಮರದೊಳಗಡೆ ಇರುವ ಒಂದು ಆತ್ಮದಿಂದ ಇದೆಲ್ಲವೂ ಆಗುತ್ತೆ ಹೊರತುಪಡಿಸಿ ತಂತಾನೆ ಆಗೋದಿಲ್ಲ. Okay. Sometimes a foolish people take it for granted that because a scorpion has born from hips of rice, the rice has produced the scorpions. ಈ ಒಂದು ಇದೆಲ್ಲರಿಗೂ ಗೊತ್ತಾ? ಒಂದು ಚೇಳು, ಚೇಳು ಎಲ್ಲೋ ಹುಟ್ಟೋದು ಅಂತ ಗೊತ್ತಾ ಯಾರಿಗಾದ್ರು? ಎಲ್ಲಿ ಹುಟ್ಟುತ್ತೆ? ಆಕ್ಚುಲಿ ಒಂದು ಭತ್ತದಲ್ಲಿ ಬರುತ್ತದು. ಯಾಕೆ? ಯಾಕಂದ್ರೆ ಆ ಚೇಳುಗಳೆಲ್ಲ ಅಲ್ಲಿ ಮೊಟ್ಟೆ ಇಟ್ಟಿರುತ್ತೆ. ಮೊಟ್ಟೆ ಇಟ್ಟಾಗ ಅಲ್ಲಿಂದ ಈ ಒಂದು ಚೇಳುಗಳು ಹುಟ್ಕೊಳ್ಳುತ್ತೆ. ಇದನ್ನ ನೋಡಿದವ್ರು ಏನಂತಾರೆ? ಓ ಸರಿ, ಇನ್ನೊಂದು ಗೊತ್ತಾ ನಿಮ್ಗೆ?
ಯಾರಾದ್ರೂ ಇವಾಗೆಲ್ಲ ಗೊಬ್ಬರ ಆಗೋಗಿಸಿ ಬಿಡಿ, ಅದು ಬಿಡಿ. ಆಗಿನ ಕಾಲದಲ್ಲಿ ತಿಂತ ಇದ್ವಿ ಗೊತ್ತಾ, ಮಾವಿನಣ್ಣು. ಮಾವಿನಣ್ಣು ತಿನ್ನುವಾಗ ಮಾವಿನಣ್ಣ ಸಿಪ್ಪೆ ಒಳಗಡೆ ಹುಳ ಇರೋದು. ಅದಕ್ಕೇನು ಜೀರಾ ಅಂತೀವಿ, ಏನೋ ಅಂತೀವಲ್ಲ, ಗೊತ್ತಾ? ಏನಂತೀವಿ ಅದಕ್ಕೆ? ಜೀರಾ ತಾನೆ, ಏನೋ ಅಂತೀವಪ್ಪ, ಜೀರನ ಕಪ್ಪಗೆ ಅದ್ರೊಳಗಡೆ ಇರುತ್ತೆ, ಅದೊಂದು ಹುಳ ಇರುತ್ತೆ. ಹೆಂಗೋಯ್ತದ ಹುಳ? ಮೊಟ್ಟೆ ಒಳಗಡೆ ಪ್ರಭು, ಆ ಅದ್ರದ್ದು ಬೀಜ ಒಳಗಡೆ ಇರ್ತೈತೆ. ಅದನ್ನೇ ಬೀಜ ಒಳಗಡೆ ಇರುವಂತದನ್ನ ಜೀರಾ ಅಂತೀವಿ. ಅದನ್ನ ಹೆಂಗೋಯ್ತದ? ತಂತಾನೆ ಉಟ್ಕೊಳ್ತಾ ಒಳಗಡೆ. ಸೊ ಆ ಹುಳ ಬಂದು ಅಲ್ಲಿ ಮೊಟ್ಟೆ ಇಟ್ಟಿರುತ್ತೆ ಹೋಗಿ ಒಳಗಡೆ. ಸೊ ಅದು ಅದರ ಪೌಷ್ಟಿಕಾಂಶ, ಅಲ್ಲಿಂದನೇ ಅದಕ್ಕೆ ಊಟ. ಅದೇ ರೀತಿ ಅದು ಬೆಳೆದುಕೊಂಡು ಹೋಗುತ್ತೆ. ಕ್ಲಿಯರ್? So the real fact, however, is that the mother scorpion lays eggs within the rice, and by the proper fermentation of the rice, the eggs give birth to several baby scorpions, which is due course come out. Which in due course come out. ಸೊ ಅಲ್ಲಿ ಯಾವ್ದಾದ್ರು ಚೇಳು ಹೋಗಿ ಅಲ್ಲಿ ಮೊಟ್ಟೆ ಇಟ್ಬಿಟ್ಟು ಬಂದ್ಬಿಡುತ್ತೆ. ಅದು ಕಾಲಕ್ರಮೇಣ ಬೆಳೀತಾ 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 ಏನಾಗುತ್ತೆ, ಇದನ್ನು ಬೆಳ್ಕೊಳ್ಳುತ್ತೆ. ನಂತರ ಕೊನೆಗೆ ಆ ಒಂದು ಚೇಳುಗಳು ಅದ್ರೊಳಗಡೆಯಿಂದ ಬರುತ್ತೆ. This does not mean that the rice gives birth to the scorpions. ಅದಕ್ಕೋಸ್ಕರ ಹಕ್ಕಿ ಬಂದ್ಬಿಟ್ಟು ಚೇಳುಗಳಿಗೆ ಜೀವನ ಕೊಡ್ತಿಲ್ಲ, ಪ್ರಾಣ ಕೊಡ್ತು ಅನ್ನೋದು ಹೇಳೋದು ಮೂರ್ಖತನ ಆಗೋದು. Similarly, sometimes bugs are seen to come from dirty beds. This does not mean, however, that the beds give birth to the bugs. It is a living soul that comes forth, taking advantage of the dirty condition of the bed. There are different kinds of living creatures. ಇನ್ನೊಂದು ಮಾತನ್ನ ಹೇಳ್ತಿದ್ರೆ, ತಿಗಣೆ ಒಂದು ಬೆಡ್, ಯಾವಾಗ ಅದು ಡರ್ಟಿ ಆಗಿರುತ್ತೆ, ಗಲೀಜಾಗಿರುತ್ತೆ, ಆವಾಗ ಆ ಒಂದು ತಿಗಣೆ ಅನ್ನೋದು ಬರುತ್ತೆ. ಅದಕ್ಕೆ ಅಂತ ಬೆಡ್ನಿಂದ ತಿಗಣೆ ಹುಟ್ಟುತ್ತೆ ಅನ್ನೋದು ಸುಳ್ಳಾಗುತ್ತೆ. Clear? Yes. Some of them come from embryos, some from eggs, and some from the fermentation of perspiration. ಕೆಲವರು ನಮ್ಮ ಮನುಷ್ಯರ ತರ ಗರ್ಭದಿಂದ ಹುಟ್ಟುವಂತವ್ರು, ಕೆಲವರು ಮೊಟ್ಟೆಯಿಂದ ಹುಟ್ಟವರು, ಕೆಲವರು ಬಂದ್ಬಿಟ್ಟು ಒಂದು ಬೆವರಿಂದ ಹುಟ್ಟುವಂತದ್ದಾಗಿರುತ್ತೆ. 3 ತರದ ಜನನಾನು ಇರುತ್ತೆ. Different living creatures have different source of appearances, but one should not conclude that matter produces such living creatures. ಸೊ ಈ ರೀತಿ ಒಂದೊಂದು ವಿಧಾನದಲ್ಲಿ ಒಂದೊಂದು ಪ್ರಕಟವಾಗುತ್ತೆ. ಅದಕ್ಕೆ ಅಂತ ನಾವು ಜಡ ವಸ್ತುಗಳಿಂದ ಜಡ ವಸ್ತು ಹುಟ್ಟುತ್ತೆ ಅಂತ ತಿಳ್ಕೊಳ್ಳೋದು ಮೂರ್ಖತ್ವ ಆಗುತ್ತೆ. ಎಸ್, ದ ಎಕ್ಸಾಂಪಲ್ cited by metallist that trees automatically come from the earth follows the same principle. Taking advantage of a certain condition, a living entity comes from the earth. According to the Brihat Aranyaka Upanishad, every living being is forced by divine superintendence to take a certain type of body according to his past deeds. There are many varieties of bodies, and because of a divine arrangement, a living entity takes bodies of different shapes. ಸೊ ಇಲ್ಲಿ ಬೃಹತ್ ಅರಣ್ಯಕ ಉಪನಿಷತ್ತಲ್ಲಿ ಹೇಳಲಾಗಿದೆ, ಅವರವ್ರ ಕರ್ಮಾನುಸಾರವಾಗಿ ಭಗವಂತನ ಒಂದು ಅನುಗ್ರಹದಿಂದ ಒಬ್ಬೊಬ್ರು ಒಂದೊಂದು ರೂಪ ಪಡಿತಾರೆ, ಒಬ್ಬೊಬ್ರು ಮರದ ರೂಪ ಪಡಿತಾರೆ, ಇನ್ನೊಬ್ರು ಇನ್ನೊಂದು ರೂಪದ ಪಡಿತಾರೆ. ಈ ರೀತಿಯಾಗಿ ಅವರ ಜನನ ಅನ್ನೋದು ಆಗುತ್ತೆ. ಕ್ಲಿಯರ್? ಸೊ ಒಂದು ಬೀಜ ಸುಮ್ಮನೆ ಹಾಕಿದಾಗ ಅದು ತನ್ನ ಬರಬೇಕು ಅಂದ್ರೆ ಅದಕ್ಕೂ ಭಗವಂತ, ಪ್ರತಿಯೊಂದು ಆತ್ಮದ ಜೊತೆಗೆ ಪರಮಾತ್ಮನ ಇರ್ತಾನೆ. ಸೊ ಗಾಳಿ ಅನ್ನೋದು ಹೊಡಿತದೆ, ಆ ಮಣ್ಣು ಅನ್ನೋದು ಮುಚ್ಕೊಳ್ಳುತ್ತೆ, ಆ ಮುಚ್ಕೊಂಡು ಇದರಿಂದ ಬೀಜ ಮೊಳಕೆ ಹೊಡಿತದೆ, ಮೊಳಕೆ ಹೊಡ್ಕೊಂಡು ಅದು ಮರವಾಗಿ ಬೆಳಿಬೋದು. ವೆರಿ ಸಿಂಪಲ್. ಸೊ ಎಲ್ಲದಕ್ಕೂ ಭಗವಂತನ ಒಂದು ಇದಿರುತ್ತೆ. When a person thinks I am doing this, okay, when a person thinks I am doing this, the I am does not refer to the body. It refers to something more than the body or within the body or such. As such, the body as it is has neither tendencies or intuition. The tendencies and intuition belong to the soul within the body. Material scientists sometimes suggest that the tendencies of male and female bodies cause their union, and that this is the cause of the birth of the child. But since the Purusha, according to Sankhya philosophy, is always unaffected, where does the tendency to give birth come from? ಸೊ ಪುರುಷ ಅನ್ನೋನಿಗೆ ಆ ಒಂದು ಇದೇ ಇಲ್ಲ, ಈ ಭೌತಿಕಕ್ಕೆ ಅತೀತನಾಗಿದ್ದಾನೆ ಅಂದಮೇಲೆ ಇಲ್ಲಿ ಮಗು ಆಗಬೇಕು ಅನ್ನೋ ಒಂದು ಇಂಟ್ಯೂಷನ್ ಆತನಿಗೆ ಹೆಂಗ್ ಬರಕ್ಕಾಗುತ್ತೆ, ಕೋರಿಕೆ ಬರೋದಕ್ಕೆ ಹೆಂಗ್ ಸಾಧ್ಯ ಆಗುತ್ತೆ? ಕೆಲವರು ಹೇಳ್ತಾರೆ ಈ ಒಂದು ಗಂಡು ಹೆಣ್ಣು ಇಬ್ಬರಿಗೆ ಆಕರ್ಷಣೆಯಾಗಿ ಮಗು ಆಗೋಯ್ತು, ಕರೆಕ್ಟ್, ಇಬ್ರು ಒಂದಾಗಿದ ತಕ್ಷಣ ಮಗು ಆಗೋಯ್ತು. ಖಂಡಿತ ಆ ರೀತಿ ಇಲ್ಲ.
ಸೊ ಇಲ್ಲಿ ಪುರುಷ ಅಂದ್ರೆ ಹೆಚ್ಚಿಗೆ ಕನ್ಫ್ಯೂಸ್ ಆಗೋದು ಬೇಡ. ಸಂಖ್ಯಾ ತತ್ವದ ಬಗ್ಗೆ ಇಲ್ಲಿ ಪ್ರಭುಪಾದರು ಅದನ್ನ ಖಂಡಿಸ್ತಾ ಇದ್ದಾರೆ. ಮಾಯವಾದ ಹಲವಾರು ಬಾರಿ ಖಂಡಿಸ್ತಾರಲ್ಲ, ಅದೇ ರೀತಿ ಸಂಖ್ಯಾ ಶಾಸ್ತ್ರವನ್ನು ಇಲ್ಲಿ ಖಂಡಿಸ್ತಾ ಇದ್ದಾರೆ ಸಮಟೈಮ್ಸ್. ಆದ್ರೆ ಬುದ್ಧಿಯೋಗ ಇಲ್ಲಿ 2ನೇ ಇದರಲ್ಲಿ ಬರುತ್ತೆ ಭಗವದ್ಗೀತೆಯಲ್ಲಿ. ಸೊ ಎರಡು ಒಂದೇ ಅಂತಾನು ಪ್ರಭುಪಾದ ಹೇಳ್ತಾರೆ. ಅದು ಯಾವ್ದು ಎರಡು ಒಂದೇ? ಈ ಒಂದು ಆತ್ಮ ಸಾಕ್ಷಾತ್ಕಾರ, ಭಗವಂತನ ಹುಡುಕಾಡೋ ಅಂತ ವ್ಯಕ್ತಿ ಭೌತಿಕದಿಂದ ಹುಡುಕ್ಬಿಟ್ರು ಪರವಾಗಿಲ್ಲ, ಆದ್ರೆ ನಾಸ್ತಿಕವಾದನ ಆಗಿದ್ರೆ ಎಲ್ಲ ಎರಡರಲ್ಲೂ ಆತ ಉದ್ಧಾರ ಆಗೋದಿಲ್ಲ. ಅರ್ಥ ಆಗ್ತದೆ ಅನ್ಸುತ್ತೆ. ಸೊ ಆದ ಕಾರಣ ಅಂತ ಒಂದು ಜಾಗದಲ್ಲಿ ಅದು ಬುದ್ಧಿಯೋಗ ಆಗಿರ್ಬೋದು ಸರಿ, ಒಂದು ಈ ಯೋಗ ಆದ್ರೂ ಸರಿ, ಎರಡು ಒಂದೇ ಅಂತಾನು ಅಲ್ಲಿ ಕೃಷ್ಣ ಹೇಳ್ತಾರೆ ಅಲ್ವಾ. ಭಕ್ತಿಯೋಗ ಬುದ್ಧಿಯೋಗ ಎರಡು ಒಂದೇ ಅಂತಾರೆ. Clear? Yes. Sometimes a material scientist give the example that milk turns into curd automatically, and that distilled water pouring from the clouds falls down to earth, produces different kinds of trees, and enters different kinds of flowers and fruits with different fragrances and tastes. Therefore, they say matter produces varieties of material things on its own. ಸೊ ಕೆಲವೊಮ್ಮೆ ಇಲ್ಲಿ ಏನ್ ಹೇಳ್ತಾರೆ, ಯಾವ ರೀತಿ ಹಾಲು ತಂತಾನೇ ಮೊಸರಾಗಿ ಮಾರ್ಪಡುತ್ತೆ, ಒಂದು ಚೂರು ಅದಕ್ಕೆ ಏನದು ಹುಳಿ ಅಂತ ತಟ್ಟಿದ ತಕ್ಷಣ ಅದು ಮೊಸರಾಗಿ ಮಾರ್ಪಟ್ಬಿಡುತ್ತೆ, ತಂತಾನೆ ಆಗ್ತಾ ಇದೆ ಅದು. ಅದೇ ರೀತಿನೇ ಮಳೆ ಬಂದಾಗ ಆ ಮಳೆಯಿಂದ ಈ ಒಂದು ಬೀಜಗಳ ಒಂದು ಉತ್ಪತ್ತಿ ಅನ್ನೋದಾಗುತ್ತೆ. ಅದರಲ್ಲಿ ಅದಕ್ಕೆ ಬೇಕಾಗಿರುವ ಒಂದು ತರದ ಏನು ರುಚಿ, ಅದರ ಸುಗಂಧ ಎಲ್ಲವೂ ಅದರಲ್ಲಿ ಬಂದ್ಬಿಡುತ್ತೆ. Therefore, they say matter produces varieties. ಆದ ಕಾರಣ ಈ ಒಂದು ಭೌತಿಕದಿಂದನೇ ಒಂದು ವಿವಿಧತೆ ಅನ್ನೋದು ಬರುತ್ತೆ ಅಂತ ಹೇಳ್ತಾರೆ. In reply to this argument, the same proposition of the Brihad Aranyaka Upanishad, that different kinds of living creatures are put into different kinds of bodies, but the management of a superior power is repeated. ಸೊ ಒಂದೊಂದು ಇದರಲ್ಲಿ ಒಂದೊಂದು ಜೀವರಾಶಿಗಳಲ್ಲಿ ಬಿದ್ದು ಅದು ಆ ರೀತಿ ಆಗುತ್ತೆ. ಆದ್ರೆ ಅದು ಆ ರೀತಿ ಆಗಬೇಕು ಅಂತ ಯಾರು ಮಾಡೋದು? ಅದು ಉನ್ನತವಾದ ಒಂದು ಶಕ್ತಿ, ಅದೇ ಭಗವಂತ. ಅಂಡರ್ ಸುಪೀರಿಯರ್ ಸೂಪರಿಂಟೆಂಡೆನ್ಸ್, various souls according to their past activities are given the chance to take a particular type of body, such as that of a tree, animal, bird or beast, and thus their different tendencies develop under these circumstances. ಈ ರೀತಿ ಪೂರ್ವ ಜನ್ಮದ ಕರ್ಮದ ಫಲಿತಾಂಶದ ಪ್ರಕಾರ ಆ ಒಂದು ಜೀವಿಗೆ ಆ ಒಂದು ದೇಹ ಪಡ್ಕೊಳ್ಳೋ ಒಂದು ಅವಕಾಶ ಕೊಟ್ಟಾಗ ಪ್ರಕೃತಿ ಅದನ್ನ ಸಹಕರಿಸಿ ಆ ಒಂದು ದೇಹ ಬರೋ ರೀತಿ ಒಂದು ಏನ್ ಹೇಳೋದು, ಬೀಜದ ಒಳಗಡೆ ಈತ ಹೋಗೋ ರೀತಿಯಲ್ಲಿ ಮಾಡುತ್ತೆ. ಆ ಬೀಜ ಕೆಳಗಡೆ ಬಿದ್ದು ಅಲ್ಲಿಂದ ಇನ್ನೊಂದು ಮರವಾಗುವ ಒಂದು ಸಾಧ್ಯತೆ. ಕೆಲವೊಮ್ಮೆ ಒಂದೊಂದು ಮರ ಆಗುತ್ತೆ, ಇನ್ನೊಂದು ಗಿಡವಾಗಿ ಸತ್ತೋಗುತ್ತೆ, ಇನ್ನೊಂದು ಅದು ಹುಟ್ಟದೇನೆ ಸತ್ತೋಗುತ್ತೆ. ಕೆಲವರು ಮಕ್ಕಳು ಹಭಾಷಣ ಆಗ್ಬಿಡ್ತಾರೆ, ಕೆಲವರು ಹುಟ್ಟಿದ ತಕ್ಷಣ ಸತ್ತೋಗ್ತಾರೆ, ಕೆಲವರು 10-12 ವರ್ಷಕ್ಕೆ ಸತ್ತೋಗ್ತಾರೆ, ಕೆಲವರು 50 ವರ್ಷಕ್ಕೆ. ಕರೆಕ್ಟ್? ಎಸ್. ದ ಭಗವದ್ಗೀತಾ 13.22 ಆಲ್ಸೋ ಫರ್ದರ್ ಅಫರ್ಮ್ಸ್. 13ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾರೆ, ಪುರುಷ ಪ್ರಕೃತಿಸ್ಥ್ಯೋ ಹೇ ಭುಂಕ್ತೆ ಪ್ರಕೃತಿ ಜನ್ ಗುಣಾನ್ ಕಾರಣಂ ಗುಣಸಂಗೋಸ್ಯ ಸದಾ ಸದ್ಯೋನಿ ಜನ್ಮಸೋ. The living entity in material nature thus follows the ways of life, enjoying the 3 modes of nature. ಈ ಒಂದು 3 ಗುಣಗಳನ್ನ, see, the living entity in material nature thus follows the ways of life. ಸೊ ಈ ಒಂದು ಜೀವಿ ಆ ಭೌತಿಕದ ವಾತಾವರಣ ಹೆಂಗಿದೆ ಆ ರೀತಿ ಬೆಳ್ಕೊಂಡು ಹೋಗ್ತಾ ಇರ್ತಾರೆ. ಉದಾಹರಣೆಗೆ ನಾವು ಅಷ್ಟೇ, ಕೃಷ್ಣ ಪ್ರಜ್ಞೆಯಲ್ಲಿ ಬಂದಾಗ ಏನಾಗ್ತದೆ, ಕೃಷ್ಣ ಪ್ರಜ್ಞೆ ತರ ಆಗ್ತೀವಿ. ಪಬ್ಗೆ ಹೋಗೋರು, ಬೀಚ್ಗೆ ಹೋಗೋರು ಅಲ್ಲಿ ಹೆಂಗ್ ಹೋಗ್ತಾರೆ, ಯಾವ ತರದ ಬಟ್ಟೆ ಹಾಕೊಂಡು ಹೋಗ್ತಾರೆ. ದೇವಸ್ಥಾನಕ್ಕೆ ಬರುವಾಗ ದೇವಸ್ಥಾನ ತಿಲಕ ಇಟ್ಕೊಂಡು, ಕರೆಕ್ಟ್? ಸೊ ವಾತಾವರಣ, ಗುಣಗಳು, ಆ ಗುಣಗಳ ಪ್ರಕಾರವಾಗಿ ಅವರು ಬೆಳ್ಕೊಂಡು ಹೋಗ್ತಾರೆ. ಕ್ಲಿಯರ್? ಎಸ್. ದಿಸ್ ಇಸ್ ಡ್ಯೂ ಟು ಹಿಸ್ ಅಸೋಸಿಯೇಷನ್ ವಿತ್ ದ ಮೆಟೀರಿಯಲ್ ನೇಚರ್. ಭೌತಿಕದ ಸಾಂಗತ್ಯ ತರನೇ ಆತನು ಆ ರೀತಿ ತೊಡಗಿಸ್ಕೊಳ್ತಾನೆ. Thus he meets with good and evil among various species. The soul is given different types of bodies. For example, were souls not given varieties of tree bodies, the different varieties of fruits and flowers could not be produced. ಉದಾಹರಣೆಗೆ ಈ ರೀತಿ ಎಲ್ಲ ಜೀವರಾಶಿಗಳು ವಿವಿಧತೆ ಕೊಡಲಾಗಿರುತ್ತೆ. ಆದ ಕಾರಣ ವಿವಿಧವಾದ ಒಂದು ಮರದ ದೇಹ ಕೊಟ್ಟಿರೋದ್ರಿಂದ ವಿವಿಧವಾದ ಹಣ್ಣುಗಳು, ಹೂಗಳನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. Each class of tree produces a particular kind of fruit and flower. It is not that there is no distinction between the different classes. ಅಲ್ಲೂ ಅಷ್ಟೇ ವ್ಯತ್ಯಾಸ ಇಲ್ಲ ಅನ್ನೋದೇನಿಲ್ಲ.
ಉದಾಹರಣೆಗೆ ರೋಜೋ ಗಿಡ ಹಾಕಿದಾಗ ರೋಜೋ ಹೂವಿನ ಗಿಡ ಬರೀ ರೋಜೋ ಹೂವು ಮಾತ್ರ ಕೊಡುತ್ತೆ, ಸಾವಂತಿಗೆ ಹೂವು ಕೊಡಲ್ಲ. ಕರೆಕ್ಟ್. ಸಾವಂತಿಗೆ ಹೂವಿನ ಗಿಡ ಹಾಕಿದಾಗ ಅದು ಬರೀ ಸಾವಂತಿಗೆ ಹೂವು ಕೊಡುತ್ತೆ, ರೋಜೋ ಹೂವು ಕೊಡುತ್ತೆ. ನನಗೆ ಅನಿಸ್ತು ಇವತ್ತು ನಾನು ರೋಜಾ ಹೂವು ಕೊಟ್ಟೆ, ನಾಳೆ ನನಗೆ ಅನಿಸ್ತಾ ಇದೆ ನಾನು ಸಾವಂತಿಗೆ ಹೂವು ಕೊಡ್ತದೆ ಅಂತದೆ ಇಲ್ಲ. ಅಲ್ಲೂ ಅವಿಭದ್ರತೆ ಏನಿದೆ. ಸೊ ಅದು ಕರ್ಮಾನುಸಾರವಾಗಿ ಯಾವ ಗಿಡ ಆಗಬೇಕು, ಯಾವ ಹೂವು ಕೊಡು ಅದನ್ನೇ ಕೊಡಕ್ಕಾಯ್ತು. ಸೊ ಒಂದೊಂದು ಹೂವು ಒಂದು ಉನ್ನತವಾದ ಕಾರ್ಯಗಳಿಗೆ ತೊಡಗಲಾಗುತ್ತೆ, ಇನ್ನೊಂದು ಬಂದು ಬರೀ ಕೆಳಗಡೆ ಹಾಕಿ ಅದು ವ್ಯರ್ಥವಾಗ್ತಾ ಇರುತ್ತೆ. ಉದಾಹರಣೆಗೆ ಚೆಂಡು ಹೂವು ಬಲ್ಲ ಅಲಂಕಾರಿಕವಾಗಿರುತ್ತೆ ಭಗವಂತನಿಗೆ ಸಮರ್ಪಣೆ ಮಾಡಕ್ಕೆ, ಯಾಕಂದ್ರೆ ಅದರಲ್ಲಿ ಸುಗಂಧಗಳು ಇರೋದಿಲ್ಲ. ಸುಗಂಧಿತವಾದ ಹೂಗಳು ಮಾತ್ರ ಭಗವಂತನ ಒಂದು ಸೇವೆಯಲ್ಲಿ ತೊಡಗುತ್ತೆ. ಇನ್ ಕೆಲವರು ಬರೀ ಶೋಗ್ ಮಾತ್ರನೇ ಮಾಡೋದಾಗಿರುತ್ತೆ, ಅದ್ರ ಜೀವನನೇ ಅದಕ್ಕೆ ಆಗಿರುತ್ತೆ. ಈ ರೀತಿ ಅದು ಯಾವ ರೀತಿ ಕರ್ಮ ಮಾಡಿರುತ್ತೆ ಆ ರೀತಿನೇ ಅದಕ್ಕೆ ಫಲಿತಾಂಶ ಅನ್ನೋದು ಸಿಗುತ್ತೆ. An individual tree does not produce flowers of different colors or fruits of different tastes. There are demarcated classes as we find them among humans, animals, birds, and other species. There are innumerable living entities, and their activities performed in the material world according to the different qualities of the material modes of nature give them the chance to have different kinds of lives. ಈ ರೀತಿಯಾಗಿ ಮರಗಿಡಗಳಾಗಿ, ಪಕ್ಷಿಗಳಾಗಿ, ಪ್ರಾಣಿಗಳಾಗಿ, ಮನುಷ್ಯರಾಗಿ ಇನ್ನು 84 ಲಕ್ಷ ಯೋನಿಗಳಲ್ಲಿ ಹಲವಾರು ರೀತಿಯಲ್ಲಿ ಅವರು ಹುಟ್ಟುತ್ತಾರೆ. ಯಾಕೆಂದ್ರೆ ಅವರ ಒಂದು ಪ್ರಜ್ಞೆ, ಅವರ ಗುಣಗಳು ಯಾವ್ಯಾವ ರೀತಿ ಹೋಗುತ್ತೆ, ಯಾವ ರೀತಿ ಬೆಳೆಸ್ಕೊಂತಾರೆ ಆ ರೀತಿ. ಮನುಷ್ಯನಾದವನು ಅಂತ ಒಂದು ಇದನ್ನ ಬೆಳೆಸ್ಕೊಂಡಾಗ ನೆಕ್ಸ್ಟ್ ಜನ್ಮದಲ್ಲಿ ಕತ್ತೆಯಾಗಿ ಹುಡ್ತಾನೆ, ಇಲ್ಲ ಅಂದ್ರೆ ಹಂದಿಯಾಗಿ ಹುಡ್ತಾನೆ, ಇಲ್ಲ ಅದರಲ್ಲಿ ಯಾವ ರೀತಿಯ ಒಂದು ಪ್ರಜ್ಞೆ ಹುಟ್ಟಿಸ್ಕೊಂತಾನೆ, ಮತ್ತೆ ಆ ರೀತಿಯ ಒಂದು ಜೀವನ ಪಡ್ಕೊಂತ ಇರ್ತಾನೆ. Thus one should understand that pradhana matter cannot act unless impelled by a living creature. The materialistic theory that matter independently acts cannot therefore be accepted. ಆದ ಕಾರಣ ಪ್ರಧಾನ ಆದ ಕಾರಣ ಪ್ರಧಾನ ಅನ್ನೋದೇನಿದೆ, ಇದು ತಂತಾನೆ ಕೆಲಸ ಮಾಡೋದಕ್ಕಾಗಲ್ಲ, ಅದಕ್ಕೆ ಉನ್ನತವಾದ ಶಕ್ತಿಯ ಒಂದು ಪ್ರಭಾವ ಅನ್ನೋದು ಇರಬೇಕು. ಆ ರೀತಿ ಜಡ ವಸ್ತುಗಳು ತಂತಾನೆ, ಈ ಒಂದು ಟೇಬಲ್ ಇದು ಈಗ ನೋಡ್ಬೋದು, ಅಲ್ಲಿದ್ದ ಟೇಬಲ್ ನಾನು ಒಂಚೂರು ಎಳ್ಕೊಂಡೆ ಇವಾಗ, ಕರೆಕ್ಟ್. ಸೊ ಅದು ತಂತಾನೆ ಮಾಡೋದಿಲ್ಲ, ಕರೆಕ್ಟ್. ನಾನು ಅಷ್ಟೇ, ನನ್ನ ಕೈಗಳನ್ನ ಹಾಕಿದ್ರೆ ಇದು ಶವವಾಗಿದ್ರೆ ಏನಾಗುತ್ತೆ, ಏನೂ ಆಗೋದಿಲ್ಲ. ಒಳಗಡೆ ಪ್ರಾಣ ಅನ್ನೋದಿದೆ, ಆತ್ಮ ಅನ್ನೋದು, ಆತ್ಮದ ಜೊತೆಗೆ ಪರಮಾತ್ಮ, ಆತ್ಮದ ಶಕ್ತಿ ಯಾವಾಗ ಬರುತ್ತೆ, ಪರಮಾತ್ಮನಿಂದ ಬರುತ್ತೆ. ಆವಾಗ ಮಾತ್ರ ಈ ಒಂದು ಕೆಲಸಗಳು ಚಲನವಲನಗಳಾಗೋದಿಲ್ಲ, ಅಂದ್ರೆ ಆಗೋದಿಲ್ಲ. Clear? Yes. The materialistic theory that matter independently act cannot therefore be accepted. Matter is called Prakriti, which refers to female energy. A woman is Prakriti, a female. A female cannot produce a child without the association of a Purusha, a man. The Purusha causes the birth of a child because the man injects the soul, which is sheltered in the semen, into the womb of the woman. ಉದಾಹರಣೆಗೆ ಇಲ್ಲಿ ಪ್ರಕೃತಿ ಅಂದ್ರೆ ಸ್ತ್ರೀ, ಆ ಸ್ತ್ರೀ ಬಂದು ಯಾವತ್ತೂ ಒಂದು ಜನನ ಅನ್ನೋದನ್ನ ಕೊಡೋಕೆ ಆಗೋದಿಲ್ಲ, ಒಂದು ಪುರುಷ ಮಾತ್ರ ಇಂದ ಕೊಡ್ಸೋಕೆ ಸಾಧ್ಯ. ಯಾಕೆ, ಆ ಪುರುಷ ಅನ್ನೋದ ವೀರಾಣ್ಯದಲ್ಲಿ ಒಂದು ಆಶ್ರಯ ಪಡೆದಿರುತ್ತೆ, ಏನು ಆತ್ಮ ಆಶ್ರಯ ಪಡೆದಿರುತ್ತೆ. ಆ ಆತ್ಮ ಆ ಒಂದು ಹೆಣ್ಣಿನ ಒಂದು ಗರ್ಭದೊಳಗಡೆ ಪ್ರವೇಶ ಮಾಡಿಸಿದಾಗ ಮಾತ್ರ ಅಲ್ಲಿ ಆಕೆ ಗರ್ಭಿಣಿಯಾಗಿ ಒಂದು ಮಗು ಅನ್ನೋದು ಹುಟ್ಟುತ್ತೆ. The woman, as the material cause, supplies the body of the soul, and as the efficient cause, she gives birth to child. ಆದ್ರೆ ಅದಕ್ಕೆ ಅಂತ ದೇಹ ಇದೆ ಅಂತ ಹೆಣ್ಣು ಗಂಡು ಒಂದಾಗಿದ ತಕ್ಷಣ ಎಲ್ಲ ಮಕ್ಕಳಾಗುತ್ತೆ ಅಂತ ನಿಲ್ವಲ್ಲ. As the efficient cause, she gives birth to the child. ಈ ರೀತಿಯಾಗಿ ಆತ್ಮ ಪ್ರವೇಶ ಆದ ನಂತರ ಆಕೆ ಮಗು ಅನ್ನೋದನ್ನ ಕೊಡ್ತಾನೆ. But although the woman appears to be the material and efficient cause of the birth of a child, originally the Purusha, the male, is the cause of the child. ಆದ್ರೆ ಎಲ್ಲದಕ್ಕೂ ನೋಡಿದಾಗ ಎಲ್ಲರಿಗೂ ಏನ್ ಅನ್ಸುತ್ತೆ, ಹೆಣ್ಣಿನಿಂದನೇ ಒಂದು ಮಗು ಜನನ ಆಯ್ತು ಅನ್ಸುತ್ತೆ, ಕರೆಕ್ಟ್. ಆದ್ರೆ ಹೆಣ್ಣಿನ ಮಗುವಿನ ಜನನ ಯಾವ ಕಾರಣ ಆಯ್ತು, ತಂದೆಯ ಕಾರಣನೇ ಆಯ್ತು. ಉದಾಹರಣೆಗೆ ಯಾರನ್ನಾದ್ರೂ ಹೇಳ್ಬಿಟ್ಟು ಇಲ್ಲ ಯಾರು ತಂದೆನೂ ಇಲ್ಲ ಯಾರು ಇಲ್ಲ, ಮಗು ಹಂಗೆ ಬಂದ್ಬಿಡುತ್ತೆ, ಸಾಧ್ಯ ಇಲ್ಲ. ಕ್ಲಿಯರ್? ಎಸ್. ಸೊ ಪುರುಷ ಅನ್ನೋನು ಬೇಕೇ ಬೇಕು. ಪುರುಷ ಅಂದ್ರೆ ಕೃಷ್ಣ. ವೆರಿ ಸಿಂಪಲ್. Similarly, this material world gives rise to varieties of manifestation due to the entrance of Garbhodakshaya Vishnu within the universe. ಈ ಒಂದು ವಿಶ್ವನು ಅಷ್ಟೇ ಜಡವಸ್ತು ಆಗಿರುತ್ತೆ. ಯಾವಾಗ ಮಹಾವಿಷ್ಣು ಬಂದು ಗರ್ಭೋದಯಾಕ್ಷಯ ವಿಷ್ಣು ಪ್ರವೇಶ ಮಾಡ್ತಾನೆ ಆವಾಗ ಜೀವ ಬರುತ್ತೆ. ಸೊ ಈ ಒಂದು ವಿಶ್ವದ ಪರಮಾತ್ಮ ಯಾರು ಅಂದ್ರೆ ಅದು ಗರ್ಭೋದಯಾಕ್ಷಯ ವಿಷ್ಣು. ಅಣುವಿನ ಪರಮಾತ್ಮ ಯಾರು, ಕ್ಷೀರೋದಯಾಕ್ಷಯ ವಿಷ್ಣು. ಕ್ಲಿಯರ್? He is present not only within the universe but within the bodies of all living creatures as well as within the atom. Atom ಅಂದ್ರೆ ಅಣು.
we understand from the Brahma Samhita that the supersoul is present within the universe, within the atom, and within the heart of every living creature. Therefore, the theory that matter is the cause of the entire cosmic manifestation cannot be accepted by any man with sufficient knowledge of matter. ಯಾರಿಗೆಲ್ಲ ಒಂದು ಆತ್ಮ ಭೌತಿಕದ ಒಂದು ಜ್ಞಾನ ಇದೆ ಅಂತ ವ್ಯಕ್ತಿ ಈ ಒಂದು ತತ್ವಗಳನ್ನ ಅರ್ಥ ಮಾಡ್ಕೊಳ್ಳಲ್ಲ, ಇಲ್ಲ ಸ್ವೀಕಾರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. Materialists sometimes give the argument that as straw eaten by a cow produces milk automatically, so material nature under different circumstances produce varieties of manifestation. ಕೆಲವರು ಹೇಳ್ತಾರೆ ಇಲ್ಲ, ಒಂದು ಹಸು ನೋಡ್ಬೋದು, ಹಸು ಬಂದು ಹುಲ್ಲು ತಿನ್ನುತ್ತೆ, ಹುಲ್ಲು ತಿಂದು ಹಾಲು ಕೊಡುತ್ತೆ. ಈ ರೀತಿಯಾಗಿ ತಂತಾನೆ ಹಲವಾರು ಒಂದು ಭೌತಿಕದ ಒಂದು ಪರಿಣಾಮಗಳು ಆಗ್ತಾ ಇರುತ್ತೆ. Thus originally matter is the cause. ಆದ ಕಾರಣ ಈ ಒಂದು ಜಡ ವಸ್ತುನೇ ಎಲ್ಲದಕ್ಕೂ ಕಾರಣ ಅಂತ ಹೇಳ್ಬೋದು. In refuting this argument, we may say that an animal of the same species as the cow, namely the bull, also eats straw like the cow, but does not produce milk. ಇದೇ ಒಂದು ತತ್ವನ ಇಟ್ಕೊಂಡು ನಾವು ಒಂದು ಹೇಳ್ತೀವಿ, ಅದೇ ಒಂದು ಹಸುನೇ ಅಲ್ಲ, ಒಂದು ಎತ್ತು ಸಹ ಏನ್ ಮಾಡುತ್ತೆ, ಅದೇ ಹುಲ್ಲನ್ನ ತಿನ್ನುತ್ತೆ. ಅದು ಹುಲ್ಲು ತಿಂದ್ಬಿಟ್ಟು ಅದು ಹಾಲು ಕೊಡ್ತಾ ಇಲ್ವಲ್ಲ. ಇವಾಗ ಹುಲ್ಲಿಂದ ಹಾಲು ಬರ್ತಾ ಇದೆ ಅನ್ನುವಾಗ ಹಸು ಮಾತ್ರ ಹಾಲು ಕೊಡುತ್ತೆ, ಒಂದು ಗೂಳಿ, ಒಂದು ಎತ್ತು ಅದನ್ನು ತಿನ್ನುತ್ತೆ, ಆದ್ರೆ ಅದು ಹಾಲು ಕೊಡೋದಿಲ್ವಲ್ಲ. Under the circumstances, it cannot be said that straw is connection with the particular species produces milk. The conclusion should be that there is a superior management as confirmed in the Bhagavad Gita 9.10, where the Lord says, Maya dakshena prakriti suyate sacharacharam. This material nature is working under my direction, O son of Kunti, and it is producing all moving and unmoving beings. The Supreme Lord says, Maya dakshena, under my superintendence. Very simple. ಸೊ ಅಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ, ನನ್ನ ಒಂದು ನಿಯಂತ್ರಣದಲ್ಲಿ ಎಲ್ಲ ನಡೀತಾ ಇರೋದು, ಚರ ಅಚರ ಎಲ್ಲವೂ ನಡೆಯೋದು, ನಡೀತಾ ಇರೋದು ಎಲ್ಲವೂ ನನ್ನಿಂದನೇ. ಚಲಿಸುವಂಥದ್ದು, ಚಲಿಸದೇ ಇರೋದು ಎಲ್ಲವೂ ನನ್ನಿಂದನೇ ಆಗ್ತದೆ. ಚಲಿಸದೇ ಇರೋದು ಅಂತಂದ್ರೆ ಕಾರಣ ಇದೆ ಅಲ್ಲಿ, ಅದು ಒಂದು ಕೆಲಸ ಮಾಡ್ತಾ ಇರುತ್ತೆ. ಸೊ ಎರಡು ನನ್ನಿಂದನೇ ಆಗ್ತಾ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಕೃಷ್ಣನೇ ಹೇಳ್ತಿದ್ದಾನೆ. When he desires that the cow produce milk by eating straw, there is milk, and when he does not so desire it, the mixture of such straw cannot produce milk. ಹುಲ್ಲಿನಿಂದ ಯಾವತ್ತು ಹಾಲು ಬರೋದಕ್ಕೆ ಸಾಧ್ಯ ಇಲ್ಲ. ಭಗವಂತನ ಒಂದು ನಿಯಂತ್ರಣ, ಭಗವಂತನು ಅದಕ್ಕೆ ಅನುಗ್ರಹ ಕೊಟ್ಟಿದ್ದಾನೆ. ಒಂದು ಹಸು ಹುಲ್ಲು ತಿಂದು ಹಾಲು ಕೊಡಬೇಕು ಅಂತ ಆವಾಗ ಅದು ಸಾಧ್ಯವಾಗುತ್ತೆ. If the way of material nature has been the straw produced milk, a stack of straw could also produce milk. ಹಂಗೇನಾದ್ರೂ ಹೇಳಕ್ ಹೋದ್ರೆ, ಉದಾಹರಣೆಗೆ ಒಂದು ಹುಲ್ಲಿನಿಂದ ಹಾಲು ಬಂತು ಅನ್ನೋವಾಗ ನಾವು ಕಟ್ಟು ಹುಲ್ಲುಗಳನ್ನ ಇಟ್ಕೊಂಡು ಅದನ್ನ ಹಾಲಾಗಿ ಮಾರ್ಪಡಿಸ್ಬೋದಲ್ಲ. ಹಸುವಿನ ಅವಶ್ಯಕತೆನೇ ಇಲ್ಲದೇನೆ ನಾವು ಹಾಲಾಗಿ ಮಾರ್ಪಡಿಸ್ಬೋದು. ಅದು ಯಾಕೆ ಆಗ್ತಾ ಇಲ್ಲ? But that is not possible. And the same straw given to a human female also cannot produce milk. ಉದಾಹರಣೆಗೆ ಒಂದು ಹೆಣ್ಣು, ಮನುಷ್ಯರ ಒಂದು ಹೆಣ್ಣಿಗೆ ಏನಾದ್ರು ಕೊಟ್ಬಿಟ್ಟು ಹುಲ್ಲು ತಿನ್ನು ಅಂದ್ರೆ ಹುಲ್ಲು ತಿಂದ್ಬಿಟ್ಟು ಆಕೆ ಹಾಲು ಕೊಡಕ್ಕಾಗ್ತಾಳೆ? ಇಲ್ಲ, ಸಾಧ್ಯ ಇಲ್ಲ. ಹಸು ಮಾತ್ರ ಅದನ್ನ ಮಾಡಕ್ಕಾಗುತ್ತೆ. ಯಾಕೆ ಹಸುವನ್ನು ಕಟ್ಕೊಂಡ್ರೆ? ಬೇರೆ ಪ್ರಾಣಿಗಳನ್ನ ತಗೊಳ್ಳಿ, ಹುಲ್ಲು ಯಾವ್ದೆಲ್ಲಾ ತಿನ್ನುತ್ತೆ. ಮೇಕೆ ತಿನ್ನುತ್ತೆ, ಈ ಒಂದು ಕುರಿ ತಿನ್ನುತ್ತೆ, ಕುದುರೆ ತಿನ್ನುತ್ತೆ, ಹಲವಾರು ತಿನ್ನುತ್ತೆ. ಅದು ಎಲ್ಲವೂ ಅದೇ ರೀತಿ ಹಸು ತರ ಹಾಲು ಕೊಡೋದಿಲ್ವಲ್ಲ. That is the meaning of the Bhagavad Gita statement that only under superior orders does anything take place. ಇದೇ ರೀತಿ ಭಗವದ್ಗೀತೆಯ ಒಂದು ತತ್ವ ಏನೋ ಸ್ಪಷ್ಟವಾಗಿ ಕೃಷ್ಣ ಹೇಳ್ತಾನೆ, ಎಲ್ಲದಕ್ಕೂ ಭಗವಂತನ ನಿಯಂತ್ರಣದಿಂದ ಕೆಲಸ ಆಗುತ್ತೆ. Matter itself has no power to produce independently. The conclusion, therefore, is that matter which has no self-knowledge cannot be the cause of the material creation. The ultimate creator is the Supreme Person of God. ಆದ ಕಾರಣ ಈ ಒಂದು ಭೌತಿಕ ಜಡವಸ್ತು ತನ್ನ ಯಾವುದೇ ಬುದ್ಧಿಶಕ್ತಿ ಇಲ್ಲದೆ ಇರೋದನ್ನ ಅದು ಮಾಡಕ್ಕಾಗೋದಿಲ್ಲ. ಎಲ್ಲದಕ್ಕೂ ಎಲ್ಲ ಕಾರಣಗಳ ಕಾರಣಕರ್ತನ ದೇವತೊಬ್ಬ ಪರಮಪುರುಷ ಕೃಷ್ಣನೇ. If matter were accepted as the original cause of creation, all the authorized scriptures in the world would be useless. For in every scripture, especially the Vedic scriptures like the Manusmriti, the Supreme Person of God is said to be the ultimate creator. The Manusmriti is considered the highest Vedic direction of humanity. Manu is the giver of law to mankind, and in the Manusmriti it is clearly stated that before the creation of entire universal space was darkness without information and without variety, and was in a state of complete
suspension like a dream. Everything was darkness. The Supreme Personality of Godhead then entered the universal space, and although he is invisible, he created the visible cosmic manifestation in the material world. The Supreme Personality of Godhead is not manifested by his personal presence. By the presence of the cosmic manifestation, different varieties, is the proof that everything has been created under his direction. He entered the universe with all creative potencies, and thus he removed the darkness of the unlimited space. ಎಲ್ಲದಕ್ಕಿಂತ ಉನ್ನತವಾದ ಅಧಿಕೃತವಾದ ಶಾಸ್ತ್ರ ಯಾವುದು ಅಂದ್ರೆ ಮನುಸ್ಮೃತಿ. ಈ ಮನುಸ್ಮೃತಿ ಅಲ್ಲಿಂದ ಬರುತ್ತೆ ಅಂದ್ರೆ ಮನುವಿನಿಂದ ಬರುತ್ತೆ. ಮನುಕುಲ ಯಾವ ರೀತಿ, ಅದಕ್ಕೆ ಒಂದು ವೇದ, ಅದಕ್ಕೆ ಒಂದು ಮ್ಯಾನ್ಯುಯಲ್ ಅಂತ ಹೇಳ್ಬೋದು, ಯಾವ ರೀತಿ ಜೀವಿಸೋದು. ಆ ಒಂದು ಮನುಸ್ಮೃತಿ ಹೇಳುತ್ತೆ ಈ ಒಂದು ಸೃಷ್ಟಿಯ ಪ್ರಾರಂಭದಲ್ಲಿ ಎಲ್ಲವೂ ಕತ್ತಲಮಯವಾಗಿತ್ತು. ಎಲ್ಲಿವರೆಗೂ ಭಗವಂತನ ಬರ್ದಿರೋದು. ಭಗವಂತ ಬಂದ ನಂತರ ಅದು ಪ್ರಕಟವಾಗಲು ಸಾಧ್ಯವಾಯಿತು. ಇವಾಗ ಬೆಳಕು ಬಂದಾಗ ಮಾತ್ರ ಪ್ರಕಟ. ನಮಗೂ ಅಷ್ಟೇ, ರಾತ್ರಿ ಆದ್ರೆ ಏನಿರುತ್ತೆ, ಬರೀ ಎಲ್ಲ ಕತ್ತಲಮಯ, ಏನೂ ಇರೋದಿಲ್ಲ ಅಲ್ವಾ. ಅಮಾವಾಸ್ಯೆ ದಿವಸ ಒಂದು ಲೈಟ್ ಇಲ್ಲದೆ ಬೇಕಾದ್ರೆ ಆಚೆ ಹೋಗಿ ಎಲ್ಲ ಕತ್ತಲು, ಏನು ಕಾಣಿಸೋದು. ಸೊ ಎಲ್ಲೋ ಬೆಳಕು ಬಂದಿದ ತಕ್ಷಣ ಅದು ಕಾಣಿಸುತ್ತೆ. ಆ ಬೆಳಕೆ ಏನು, ಭಗವಂತ. ಈ ರೀತಿಯಾಗಿ ಭಗವಂತನೆಲ್ಲವೂ ಪ್ರಕಟಿಸ್ತಾನೆ. ಕ್ಲಿಯರ್? ಇನ್ನು ಹಲವಾರು ವಿಚಾರ. ಸೊ ದ form of the Supreme Personality of Godhead is described to be transcendental, very subtle, eternal, all-pervading, inconceivable, and therefore non-manifested to the material sense of a conditioned living creature. ಈ ಒಂದು ಭಗವಂತ ರೂಪ ಆಗಿರಲು ಭಗವಂತನ ಅಂಶ ಏನಿದೆ ಅದು ತುಂಬಾ ಸೂಕ್ಷ್ಮ ಅಲ್ಲ. ಸೂಕ್ಷ್ಮ ಅನ್ನೋದಕ್ಕಿಂತ ದಿವ್ಯತ್ವವನ್ನು ಹೊಂದಿದೆ. ಆ ದಿವ್ಯತ್ವವನ್ನು ದಿವ್ಯತ್ವದಿಂದನೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಸೂಕ್ಷ್ಮವನ್ನು ಸೂಕ್ಷ್ಮದಿಂದ ಮಾತ್ರ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಕ್ಲಿಯರ್? ಆ ರೀತಿ ಇಡೀ ಪ್ರಪಂಚ, ಇಡೀ ವಿಶ್ವವನ್ನೇ ಭಗವಂತನು ವ್ಯಾಪಿಸಿದ್ದಾನೆ, ಆದ್ರೆ ಆತ ಪ್ರಕಟನ ಆಗೋದಿಲ್ಲ. ಕ್ಲಿಯರ್? ಸೊ ಟು ದ ಮೆಟೀರಿಯಲ್ ಸೆನ್ಸಸ್ ಟು ಕಂಡೀಷನ್ ಲಿವಿಂಗ್ ನೀಡ್ಸ್. ಸೊ ಈ ಒಂದು ಬದ್ಧಾತ್ಮರಿಗೆ ಇದು ಪ್ರಕಟವಾಗೋದಿಲ್ಲ. ಭೌತಿಕ ಇಂದ್ರಿಯಗಳಿಂದ ಅದನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಈ ಡಿಸೈರ್ ಟು ಎಕ್ಸ್ಪ್ಯಾಂಡ್ ಹಿಮ್ಸೆಲ್ಫ್ ಇಂಟು ಮೆನಿ ಲಿವಿಂಗ್ entities, and with such a desire he first created a vast expanse of water within the universal space and then impregnated that water with living entities. ನಂತರ ಈ ಒಂದು ಎಲ್ಲ ಜೀವರಾಶಿಗಳನ್ನ ಇದು ಮಾಡೋದಕ್ಕೋಸ್ಕರ ಏನ್ ಮಾಡ್ತಾನೆ, ಆ ಒಂದು ವಿಶ್ವದಲ್ಲಿ ತನ್ನ ಒಂದು ಬೆವರಿನಿಂದ ಅರ್ಧ ನೀರನ್ನು ತುಂಬಿಸ್ತಾನೆ. ಆ ಒಂದು ನೀರಿನಿಂದ ಈ ಒಂದು ಜೀವರಾಶಿಗಳನ್ನ ಉತ್ಪತ್ತಿ ಅನ್ನೋದನ್ನ ಮಾಡ್ತಾನೆ. ಸೊ ಮೊದಲನೇ ಜೀವಿ ಯಾವ ರೀತಿ ಬರುತ್ತೆ, ನೀರಿನಿಂದ ಹುಟ್ಟುತ್ತೆ. By that process of impregnation, a massive body appeared, blazing like 1,000 suns, and in that body was the first creative principle, Brahma. ಈ ರೀತಿಯಾಗಿ ಮೊದಲನೇ ಜೀವಿಯ ಒಂದು ಪ್ರಾರಂಭ ಅನ್ನೋದಾಗುತ್ತೆ. ಆತನ ನಾಭಿ ಅಂತ ಬರುತ್ತೆ. ಆ ನಾಭಿ ಒಳಗಡೆಯಿಂದ ಬಂದಂತ ಒಂದು ಬ್ರಹ್ಮನು ಮೊದಲನೇ ಜೀವಿಯಾಗಿ ಉದ್ಭವ ಆಗ್ತಾನೆ. The great Parashara Rishi has confirmed this in the ವಿಷ್ಣು ಪುರಾಣ. ವಿಷ್ಣು ಪುರಾಣದಲ್ಲಿ ಪರಾಶರ ಮುನಿ ಈ ರೀತಿಯಾಗಿ ಹೇಳ್ತಾರೆ. He says that the cosmic manifestation visible to us is produced from Lord Vishnu and sustained under his protection. He is the principal maintainer and destroyer of the universe. Very simple. ಅಲ್ಲಿ ಪರಾಶರ ಮುನಿ ಹೇಳ್ತಾರೆ, ಅಲ್ಲಿ ವಿಷ್ಣು ಪುರಾಣದಲ್ಲಿ ಇದ್ರ ಬಗ್ಗೆ ಹೇಳ್ತಾರೆ. ಯಾವ ರೀತಿಯ ಒಂದು ಭೌತಿಕದ ಸೌರಮಂಡಲ ಆಗಿರ್ಬೋದು, ಯಾವ ರೀತಿ ಸೃಷ್ಟಿಯಾಗುತ್ತೆ ಮತ್ತೆ ಯಾವ ರೀತಿ ಅದು ಪ್ರಕಟವಾಗುತ್ತೆ. ಸೊ ಕೃಷ್ಣನಿಂದನೇ, ಇಲ್ಲಾಂದ್ರೆ ವಿಷ್ಣುವಿನಿಂದನೇ ಅದು ಸೃಷ್ಟಿ ಅನ್ನೋದಾಗುತ್ತೆ, ಸ್ಥಿತಿ ಆಗುತ್ತೆ, ನಂತರ ಪ್ರಳಯ ಅನ್ನೋದು ಎಲ್ಲವೂ ಭಗವಂತನಿಂದನೇ ಆಗುತ್ತೆ. ಕ್ಲಿಯರ್? ಆಕ್ಚುಲಿ ಸೃಷ್ಟಿ ಪ್ರಾರಂಭ ಅನ್ನೋದು ನೀರಿನ ಒಂದು ಇದರಿಂದ ಆಗುತ್ತೆ. ಇದನ್ನ ಅವಾಗಲೇ ಹೇಳಿದೆ ಅಲ್ವಾ. ನಂತರ ಒಂದು ನೀರಿನಿಂದ ಆದ ನಂತರ ಅದು ಮರಗಿಡಗಳಾಗಿ ಆಗುತ್ತೆ, ನಂತರ ಅದು ಪಕ್ಷಿಗಳಾಗುತ್ತೆ, ನಂತರ ಅದು 4 ಪಾದವುಳ್ಳ ಪ್ರಾಣಿಗಳಾಗುತ್ತೆ. ಇದಕ್ ಮುಂಚೆ ಏನಾಗುತ್ತೆ, ಅದು ಲಿಸರ್ಡ್, ಇದೆಲ್ಲ ಆಗುತ್ತೆ. ಏನದು ಲಿಸರ್ಡ್ಗೆ ಏನಂತೀವಿ ಕನ್ನಡದಲ್ಲಿ, ಏನಂತೀವಿ ಅದಕ್ಕೆ? ಅಲ್ಲಿ ಗೋಡೆ ಮೇಲೆ ಹೋಗಲ್ಲ. ರೆಪ್ಟೈಲ್ಸ್ ನ ಕನ್ನಡದಲ್ಲಿ ಏನಂತೀವಿ? ನನಗೆ ಗೊತ್ತಿಲ್ಲ. ಓಕೆ, ರೆಪ್ಟೈಲ್ಸ್ ನ ಒಂದು ಕ್ಯಾಟಗರಿಗೆ ಹುಟ್ಟುತ್ತೆ. ಆ ಹುಟ್ಟದ ನಂತರ ಈ ರೀತಿ ಪ್ರಾಣಿಗಳಾಗಿ ಮಾರ್ಪಡೋದು. ಈ ರೀತಿ 84 ಲಕ್ಷ ಯೋನಿಗಳಲ್ಲಿ ಈ ರೀತಿಯಾಗಿ ಹುಟ್ಟುತ್ತೆ. ಕ್ಲಿಯರ್? This cosmic manifestation is one of the diverse energies of the Supreme Personality of Godhead. As a spider secretes saliva and weaves a web by its own movements, but at the end winds up the web within its body.
So Lord Vishnu produces this cosmic manifestation from his transcendental body and at the end winds it up within himself. All the great sages of the Vedic understanding have accepted that the Supreme Personality of God is original creator. ಇದರಲ್ಲಿ ಎಲ್ಲ ವೇದಾಂತಿಗಳು ಯಾರೆಲ್ಲ ಇದಾರೆ ಅವರೆಲ್ಲ ಒಪ್ಕೊಂಡಿದ್ದಾರೆ. ಯಾವ ರೀತಿ ಒಂದು ಇದು ಏನ್ ಹೇಳ್ತೀವಿ, ಏನೋ ನನಗೆ ಓದಕ್ಕೂ ಬರಲಿಲ್ಲ, ನೀವು ಬೇಕಾದ್ರೆ ಅನ್ಮ್ಯೂಟ್ ಮಾಡಿ ಹೇಳ್ಬೋದು. ಏನೋ ಹೇಳಕ್ ಬಂದಲ್ಲಪ್ಪ, ಮರ್ತೋದೆ. ಇದನ್ನ ಓದಿ ಅಲ್ಲ ಮರ್ತೋದೆ. ಎಲ್ಲ ವೇದಾಂತಿಗಳು ಇದನ್ನ ಸ್ವೀಕರಿಸ್ಕೊಂಡಿದ್ದಾರೆ. ಎಲ್ಲದಕ್ಕೂ ಮೂಲ ಕಾರಣನು ಭಗವಂತನೇ. ಯಾವ ರೀತಿ? ಈ ಒಂದು ಜೇಡ್ರುಳ ತನ್ನ ಒಂದು ಸಲೈವೆ ಅಂದ್ರೆ ತನ್ನ ಬಾಯಿಯಿಂದ, ತನ್ನ ಎಂಜಲಿಂದ ಒಂದು ಗೂಡು ಅನ್ನೋದು ಕಟ್ಟುತ್ತೆ. ಗೂಡನ್ನ ಕಟ್ಟಿ ನಂತರ ಅದರಲ್ಲಿ ತನ್ನ ಒಂದು ಕಾರಣಗಳು ಏನೆಲ್ಲ ಬೇಕೋ ಅದರಲ್ಲಿ ಉಳಾಡ್ಕೊಳ್ಳೋದು ಅದೆಲ್ಲ ಆಗುತ್ತೆ. ಅದೆಲ್ಲ ಹಾಕಿದ್ರೆ ಅದೆಲ್ಲ ನುಂಗಾಕ್ಬಿಡುತ್ತೆ. ಅದೇ ರೀತಿನೇ ಸೃಷ್ಟಿಕರ್ತನೂ ಅದೇ, ಅದನ್ನ ಸ್ಥಿತಿ ಮಾಡೋದು ಅದೇ, ಅದರ ಪ್ರಳಯನೂ ಅದೇ, ಪೋಷಿಸೋದು ಅದೇ, ಎಲ್ಲ ಅದೇ ಮಾಡುತ್ತೆ. ಅದೇ ರೀತಿನೇ ವಿಷ್ಣುನು ಅಷ್ಟೇ, ಸೃಷ್ಟಿಕರ್ತನೂ ಆತನೇ, ಪ್ರಳಯದ ಇದನ್ನು ಆತನೇ, ಅದನ್ನ ಪೋಷಣೆ ಮಾಡೋನು ಆತನೇ. It is sometimes claimed that the impersonal speculations of great philosophers are meant for the advancement of knowledge without religious ritualistic principles, but the religious ritualistic principles are actually meant for the advancement of spiritual knowledge. Clear? ಅವಾಗ ಕೆಲವೊಮ್ಮೆ ಹೇಳ್ತಾರೆ ಈ ರಿಚುವಲ್ಸ್ ಎಲ್ಲ ಅವಶ್ಯಕತೆ ಇಲ್ಲ, ಕರ್ಮಕಾಂಡದ ಈ ಯಜ್ಞ ಮಾಡು, ಯಾಗ ಮಾಡು, ಇದರಲ್ಲಿ ಇದರ ಅವಶ್ಯಕತೆ ಇಲ್ಲ. ಖಂಡಿತ ಅದರ ಅವಶ್ಯಕತೆ ಇದೆ. ಇದರಿಂದನೇ ನಮಗೆ ಆಧ್ಯಾತ್ಮದ ಜ್ಞಾನ ಬೆಳೆಯುವಂಥದ್ದು. ಕೆಲವೊಮ್ಮೆ ನಾನು ಹೇಳ್ತಿರ್ತೀನಂತೆ, ಜವಾಬ್ದಾರಿಯುತರಾಗಿರಿ. ಭಕ್ತಿಗೆ ಜವಾಬ್ದಾರಿ ಅವಶ್ಯಕತೆ ಇದೆ. ಒಳ್ಳೆ ತಂದೆ ಆಗಿರೋದಕ್ಕೆ ಅವಶ್ಯಕತೆ ಇದೆ ಭಕ್ತಿಗೆ. ಒಳ್ಳೆ ಹೆಂಡತಿ ಆಗಿರ್ಬೇಕು, ಒಳ್ಳೆ ಗಂಡನಾಗಿರ್ಬೇಕು, ಒಳ್ಳೆ ಮಗನಾಗಿರ್ಬೇಕು. ಇದರ ಅವಶ್ಯಕತೆ ಇದೆಯಾ ಭಕ್ತಿಯಲ್ಲಿ? ಯಾರಾದ್ರೂ ಹೇಳ್ತೀರಾ? ಅವಶ್ಯಕತೆ ಇದೆ ಅಂತೀರಾ, ಇಲ್ಲ ಅಂತೀರಾ? ನನ್ನ ಕ್ಲಾಸ್ ಎಲ್ಲರಿಗೂ ನಿದ್ದೆ ಕೊಡ್ತಾ ಇದೆ ಅನ್ಸುತ್ತೆ. ಮಲಗಿದ್ದೀರಾ? ಏನ್ ಪ್ರಶ್ನೆ ಕೇಳ್ದೆ? ಅನ್ಮ್ಯೂಟ್ ಮಾಡಿ ಹೇಳ್ಬೇಕು. ಆಧ್ಯಾತ್ಮಿಕ ಜ್ಞಾನ ಏನೋ ಟ್ರೈ ಮಾಡಿದ್ರು. ಏನ್ ಹೇಳ್ದಲ್ಲ, ನಾನೇನ್ ಪ್ರಶ್ನೆ ಕೇಳಿದೆ ಇವಾಗ? ಭಕ್ತಿಗೆ ತಂದೆ ತಾಯಿ ಎಲ್ಲ ವ್ಯಕ್ತಿಗಳಾಗಿರ್ಬೇಕಾ ಅಂತ. ರೈಟ್. ಇರ್ಬೇಕು ಪ್ರಭು, ಯಾಕಂದ್ರೆ ಜವಾಬ್ದಾರಿ ತಗೋಬೇಕು, ಒಳ್ಳೆ ವ್ಯಕ್ತಿಗಳಾಗಿ ಇರ್ಬೇಕು. ಇಲ್ಲ, ಭಕ್ತಿಗೆ ಅವಶ್ಯಕತೆ ಇದೆಯಾ? ಅದು ಭಕ್ತಿಗೆ ಅವಶ್ಯಕತೆ ಇಲ್ಲ ಪ್ರಭು, ಭೌತಿಕವಾಗಿ ಅವಶ್ಯಕತೆ ಇಲ್ಲ ಇದೆಲ್ಲ. ಅದು ಇಲ್ಲ ಪ್ರಭು, ಭೌತಿಕವಾಗಿ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನಲ್ಲ, ಒಳ್ಳೆ ತಾಯಿ ಆಗಿರಿ, ಒಳ್ಳೆ ತಂದೆ ಆಗಿರಿ, ಒಳ್ಳೆ ಗಂಡನಾಗಿರಿ, ಹೆಂಡತಿ ಆಗಿರಿ. ಇದಿದ್ರೆ ಮಾತ್ರ ಭಕ್ತಿಯಲ್ಲಿ ಬೆಳೆಯಕ್ ಆಗೋದಿಲ್ಲ, ಆಗಲ್ಲ ಅಂತ ಹೇಳ್ತೀನಿ. ಅದು ಸುಳ್ಳ? ಭಕ್ತಿ ಬಂದ್ರೆ ಸಾಕು ಪ್ರಭು. ಇದ್ರ ಅವಶ್ಯಕತೆ ಇದೆಯಾ ಇಲ್ವಾ ಭಕ್ತಿಗೆ? ಇಲ್ಲ. ಬೇರೆಯವರೆಲ್ಲ ಇದೆ ಅಂತಾರ, ಇಲ್ಲ ಅಂತಾರೆ? ಇದೆ ಪ್ರಭು, ಎಲ್ರು ಒಗ್ಗಟ್ಟಾಗಿದ್ರೆ ಭಕ್ತಿ ಮುಂದುವರಿಯಕ್ ಸಾಧ್ಯ. ಒಗ್ಗಟ್ಟದನ ಇಲ್ಲ. ಓಕೆ. ಆಕ್ಚುಲಿ ಭಕ್ತಿಗೆ ಇದರ ಅವಶ್ಯಕತೆ ಇಲ್ಲ. ಒಳ್ಳೆ ಗಂಡನಾಗಿರ್ಬೇಕು, ತಂದೆ ಆಗಿರ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಒಂದೇ ಕ್ಷಣಕ್ಕೆ ಎಲ್ಲರನ್ನು ಬಿಟ್ಟು ಹೋಗ್ಬಿಡ್ಬೋದು ಭಕ್ತಿಗೆ. ಆದ್ರೆ ಭಕ್ತಿಗೆ ಮಾತ್ರ, ನಮ್ಮಂತವ್ರಿಗಲ್ಲ. ಜವಾಬ್ದಾರಿ ರಹಿತನಾಗಿರ್ಬೇಕು ಅಂತೆಲ್ಲ ಬಿಟ್ಟು ಹೋಗುವಂತವ್ರಿಗಲ್ಲ. ನಿಜವಾಗ್ಲೂ ಭಕ್ತಿಯಲ್ಲಿ ಇರೋರಿಗೆ ಅದ್ರ ಅವಶ್ಯಕತೆ ಇಲ್ಲ. ಉನ್ನತವಾದದ್ದನ್ನು ಪಡ್ಕೊಳ್ಳೋದಕ್ಕೆ ಚಿಕ್ಕದನ್ನ ಬಿಡೋದ್ರಲ್ಲಿ ಸೊ ಅದನ್ನ ಬಿಡಬಹುದು. ಕ್ಲಿಯರ್? ಎಸ್. ಬಟ್ ನಾವ್ಯಾಕೆ ಮತ್ತೆ ಒಳ್ಳೆ ಗಂಡನಾಗಿರ್ಬೇಕು, ಹೆಂಡತಿ ಆಗಿರ್ಬೇಕು ಅಂತ ಯಾರಾದ್ರೂ ಹೇಳ್ತೇನೆ? ಯಾರಾದ್ರೂ ಹೇಳಿ. ಪ್ರಭು, ನಾವು ಭೌತಿಕವಾಗಿ ಆ ತರ ಇದ್ದಾಗ ಆಧ್ಯಾತ್ಮಿಕ ಮಾರ್ಗಕ್ಕೆ ಹೋಗಕ್ಕಾಗುತ್ತೆ, ಭಕ್ತಿ ಮಾರ್ಗ ಮಾಡಕ್ಕಾಗುತ್ತೆ. ಬೇರೆ
ಬೇರೆಯವರು ನಮ್ಮನ್ನ ನೋಡಿ ಕಲಿತಾರೆ ಪ್ರಭು. ಅಂದ್ರೆ ನಾವು ಭಕ್ತಿ ಮಾಡ್ತಾ ಆ ಕರ್ತವ್ಯ ಎಲ್ಲ ಮಾಡ್ತಾ ಇಲ್ಲ ಅಂದ್ರೆ ಅದು ಹೆಸರುನು ಕೆಡ್ಸ್ದಂಗೆ ಪ್ರಭು ನಮ್ಮ ಕೃಷ್ಣ ಕಾನ್ಶಿಯಸ್ಗೆ. ಸೊ ಆಚಾರ್ ಅಂತ ಹೇಳಿರ್ಬೇಕು ಮೊನ್ನೆ. ಓಕೆ, ಆಮೇಲೆ ವಿ ಶುಡ್ ಬಿ ಅನ್ ಎಕ್ಸಾಂಪಲ್. okay, no need to be an example as a mother or a wife. That's material. Why do you want to be an acharya as a wife? Acharya is for a devotee. Okay, that's different topic. Okay, ಬೇರೆ ಸೊ ವೆರಿ ಸಿಂಪಲ್. ಮೊದಲನೇ ಮೆಟ್ಟು ಹತ್ತದೇ ಇರೋನು ಎರಡನೇ ಮೆಟ್ಟು ಹತ್ತಕ್ಕ. ಸೊ ಇಲ್ಲಿ ಈ ಕರ್ತವ್ಯಗಳನ್ನೇ ಮಾಡಕ್ಕೆ ಅನರ್ಹ, ಯೋಗ್ಯತೆ ಇಲ್ಲದೆ ಇರೋನು ಕೃಷ್ಣ ತೃಪ್ತಿ. ಹೆಂಡತಿನ, ಗಂಡನ್ನ, ತಂದೆ ತಾಯಿನ ತೃಪ್ತಿಯಾಗಿ ಇಟ್ಕೊಳಕ್ಕಾಗದೆ ಇರೋನು ಕೃಷ್ಣೆಯಲ್ಲೂ ತೃಪ್ತಿ ಮಾಡಕ್ಕಾಗತ್ತೆ. ಕ್ಲಿಯರ್? ಇದು ಇನ್ನೂ ಅರ್ಥ ಆಗಲ್ಲ, ಇನ್ನೊಂಚೂರು ಪ್ರಜ್ಞೆ ಬಂದಾಗ ಅರ್ಥ ಆಗುತ್ತೆ. ಸೊ ಯಾರ್ಯಾರು ಯಾವ್ಯಾವ ನೆಲೆಯಲ್ಲಿ ಇದ್ದಾರೆ ಆ ನೆಲೆಯಲ್ಲೇ ಇರಬೇಕು. ಇದ್ರೆ ಆಕ್ಚುಲಿ ಭಕ್ತಿಗೆ ಇದೆಲ್ಲ ಅವಶ್ಯಕತೆ ಇಲ್ಲ. ಆಕ್ಚುಲಿ ಭಕ್ತಿ ಮಾಡ್ತಾ 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 ಇದರಿಂದ ನಾನು ಈ ವ್ಯಾಮೋಹ, ಈ ಅಂಟುವಿಕೆಯಿಂದ ದೂರ ಆಗ್ತಾ ಇರ್ತೀನಿ. ನೆಕ್ಸ್ಟ್ ಜನ್ಮದಲ್ಲಿ ಒಂದು ತಂದೆ ತಾಯಿ ಹುಡ್ತೀನಿ, ಆದ್ರೆ ಅಲ್ಲಿ ಅಷ್ಟೊಟ್ಟಿಗೆ ನಾನು ಬೆಳೆದಿರ್ತೀನಿ. ಆವಾಗ ಆ ತಂದೆ ತಾಯಿನ ನೋಡ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಆ ತಂದೆ ತಾಯಿನ ಹುಟ್ಟಿದ ತಕ್ಷಣ ಬಿಟ್ಟು ಹೋಗ್ಬಿಡ್ಬೋದು. ಜವಾಬ್ದಾರಿ, ಭೌತಿಕದ ಜವಾಬ್ದಾರಿಗಳು ಇರೋದಿಲ್ಲ. ಸೊ ಅದನ್ನ ಪಡ್ಕೊಳ್ಳೋ ಅಂಥದ್ದು. ಸೊ ಇವಾಗ ನಾವು ಯಾವ ಸ್ಥಿತಿಗತಿಗಳಲ್ಲಿ ಇದ್ದೀವಿ ಅದೇ ರೀತಿ ಇರಬೇಕು. ಇಲ್ಲಿರೋರು ಯಾರು ಮಹಾತ್ಮರಲ್ಲ, ಮಹಾತ್ಮರಾದ್ರೆ ಆ ರೀತಿ ನಾವು. ಉದಾಹರಣೆಗೆ ನಾವು ಶಂಕರಾಚಾರ್ಯನ ನೋಡ್ಬೋದು, ಇಲ್ಲ ಅಂದ್ರೆ ಚೈತನ್ಯ ಮಹಾಪ್ರಭು ನೋಡ್ಬೋದು, ಹಲವಾರು ಜೀವರೇಶ್ ನೋಡ್ಬೋದು. ಅವ್ರು ಯಾವ ರೀತಿ ಭೌತಿಕದ ಒಂದು ಇದರಿಂದ ಆಚೆ ಹೋಗ್ತಾರೆ. ಕ್ಲಿಯರ್? ಎಸ್. By performance of religious rituals, one ultimately reaches the supreme goal of knowledge by understanding the Vasudeva Supreme Personality of Godhead is the cause of everything. ಸೊ ಯಾವಾಗ ಭಕ್ತಿಯಲ್ಲಿ ಬರ್ತಾನೆ, ಎಲ್ಲ ಕಾರಣಗಳ ಕಾರಣಕರ್ತನು ಕೃಷ್ಣನು ಅಂತ ಗೊತ್ತಾಗ್ತಾನೆ, ಆವಾಗ ಆತ ಅಪರಿಪೂರ್ಣತೆ ಸ್ಥಿತಿ ಇಲ್ಲ ಪರಿಪೂರ್ಣವಾದ ಜ್ಞಾನಕ್ಕೆ ಬಂದಿರ್ತಾನೆ. Clear? It is clearly stated in the Bhagavad Gita that even those who are advocates of knowledge alone, without any ritualistic processes, advance in knowledge after many lifetimes of speculation, and thus come to the conclusion that Vasudeva is the supreme cause of everything that be. ಸೊ ಈ ಒಂದು ಸಂಖ್ಯಾಶಾಸ್ತ್ರ ಅಂತ ಏನ್ ಹೇಳಿದೆ, ಇವರೆಲ್ಲ ಈ ರೀತಿ ತಿರುಗಾಡಿ ಹಲವಾರು ಜನ್ಮಗಳ ನಂತರ ವಾಸುದೇವ ಸರ್ವಮಿತಿಗೆ ಬರ್ತಾರೆ. ಬಹುನಾಮ್ ಜನ್ಮನಾಮ್ ಅಂತೆ ಜ್ಞಾನವಾನ್ ಮಾಂ ಪ್ರಪತ್ತತೆ. ಆ ಜ್ಞಾನವನ್ನು ಶೇಖರಣೆ ಮಾಡ್ತಾ 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 ಕೊನೆಗೆ ವಾಸುದೇವ ಸರ್ವಮಿತಿಗೆ ಬರ್ತೀವಿ. ಕ್ಲಿಯರ್? ಎಸ್. As a result of this achievement of the goal of life, such an advanced learned scholar or philosopher surrenders unto the Supreme Personality of Godhead. Religious ritualistic performance are actually meant to cleanse the contaminated mind in the material world. ಸೊ ಇಂಥ ವ್ಯಕ್ತಿ ಪರಿಪೂರ್ಣತೆ ಸ್ಥಿತಿಗೆ ಬಂದಾಗ ಆವಾಗ ಆತ ದೇವೋತ್ತಮ ಪರಮಪುರುಷ ಕೃಷ್ಣನಿಗೆ ಪರಿಪೂರ್ಣವಾಗಿ ಶರಣಾಗತಿ ಆಗ್ತಾನೆ. ಆ ಶರಣಾಗತಿ ಆಗುವವರೆಗೂ ಈ ಒಂದು ನಿಯಮ ನಿಬಂಧನೆಗಳು, ಈ ಒಂದು ಭಕ್ತಿ ಅನ್ನೋದು ಇದೆಲ್ಲವೂ ಏನು ಮಾಡುತ್ತೆ, ನಮ್ಮನ್ನ ಶುದ್ಧೀಕರಣ. ಸೊ ಸಂಬಂಧ, ಅಭಿಧೇಯ, ಪ್ರಯೋಜನ. ಅಭಿಧೇಯ ಅನ್ನೋದು ಪ್ರೋಸೆಸ್. ಸೊ ಇದನ್ನೆಲ್ಲ ಮಾಡ್ತಾ 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 ನಾವು ಆ ಒಂದು ಪ್ರಯೋಜನಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಕ್ಲಿಯರ್? And the special feature of this age of Kali is that one can easily execute the process of cleansing the mind of contamination by chanting the holy names of God. Hare Krishna, Krishna Krishna, Hare Hare, Hare Rama, Rama Rama, Hare Hare. ಈ ಕಲಿಯುಗದಲ್ಲಿ ತುಂಬಾ ಸುಲಭವಾಗಿ ಇದನ್ನೆಲ್ಲ ಆತ ದಾಟ್ಕೊಂಡು ಹೋಗ್ಬೋದು, ಬರೀ ಈ ಒಂದು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಮಾಡ್ತಾ. ಕ್ಲಿಯರ್? ಇಲ್ಲಿಗೆ ನಿಲ್ಸೋಣ, ನಾನು ಟೈಮ್ ನೋಡ್ಲೇ ಇಲ್ಲ, 9 ಗಂಟೆ ಆಗೋಯ್ತು. ಓಕೆ, ಹರೇ ಕೃಷ್ಣ. ಎಷ್ಟು ಜನರಿಗೆ ಎಷ್ಟು ಮಟ್ಟಿಗೆ ಅರ್ಥ ಆಯಿತು, ಅದಕ್ಕೆ ನಾನು ಹೆಚ್ಚಿನ ಆಳದ ಒಳಗಡೆ ಹೋಗಿಲ್ಲ, ಬಟ್ ಸ್ಟಿಲ್ ಬೇಸಿಕ್ಸ್ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಪ್ರಶ್ನೆ ಇಲ್ಲ ಅಂದ್ರೆ ಏನ್ ಮಾಡೋಣ?
ಓಕೆ, ಯಾರಿಗೂ ಪ್ರಶ್ನೆ ಇಲ್ಲ ಅನ್ಸುತ್ತೆ. ಧನ್ಯವಾದ ಎಲ್ಲರಿಗೂ, ನೀವು ಇವತ್ತಿನ ಒಂದು ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದೀವಿ. ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರ ಮುಕ್ತಾಯ ಮಾಡಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮಃ. ಅನಂತ ಕೋಟಿ ವೈಷ್ಣವವೃಂದ की जय, पादपाव श्री प्रभुपाद की जय, पावन गुरु महाराज की जय. जय गौ प्रेमानंदी. हरे कृष्ण. ಹರೇ ಕೃಷ್ಣ ಪ್ರಭು. हरे कृष्ण. साईलता माताजी, हरे कृष्ण. लता ಹರೇ ಕೃಷ್ಣ ಪ್ರಭುಜಿ. रेखा माताजी, रजिता ಹರೇ ಕೃಷ್ಣ ಧನ್ಯವಾದಗಳು ಪ್ರಭು. मीना माताजी, शीला माताजी, हरे कृष्ण. कालिंदी कल्याणी ಹರೇ माताजी, ಕೃಷ್ಣ ಪ್ರಭು. जयलक्ष्मी माताजी, ಪ್ರಭುಜಿ ದಂಡವತ್ ಪ್ರಣಾಮಗಳು. ದಂಡವತ್ ಪ್ರಣಾಮ. ಕೃಷ್ಣ ಪ್ರಭುಜಿ. माताजी हरे कृष्ण. नीलम्मा माताजी हरे कृष्ण. सतीश प्रभु हरे कृष्ण. ओके, हरे कृष्ण. ಹರೇ ಎಲ್ಲರಿಗೂ ಕೃಷ್ಣ ಪ್ರಭು. ಮಾಡ್ತೀನಿ, ಎಲ್ಲರಿಗೂ